ಒರಿಜಿನಲ್ ಸಾಫ್ಟ್ವೇರ್ ಗುರುಗಳಾಗಿರ್ಬೇಕೆ ಹೊರತು ಹಾರ್ಡ್ವೇರ್, ಇದೆಲ್ಲ ಹಾರ್ಡ್ವೇರ್ ಅಲ್ವಾ, ಇದು ಯಾರು ಬೇಕಾದರೂ ಹಾಕ್ಕೋಬೋದು, ಯಾರು ಬೇಕಾದರೂ ಬಿಂದಿ ಇಟ್ಕೊಳ್ಬೋದು, ಯಾರು ಬೇಕಾದರೂ ಹೇಗೇಗೋ ಇರ್ಬೋದು, ಯಾರು ಬೇಕಾದರೂ ಇಟ್ಕೋಬೋದು. ಸೊ ದೀಸ್ ಆರ್ ಆಲ್ ಹಾರ್ಡ್ವೇರ್ ಅಷ್ಟೇ, ಬಟ್ ಒರಿಜಿನಲ್ ಸಾಫ್ಟ್ವೇರು. ಸೊ ನಾನು ಆ ರೀತಿ ಗುರುಗಳಲ್ಲವೇ ಅಲ್ಲ. ನನಗೆ ಗೊತ್ತು ಪರಮಾತ್ಮನ ಆತ್ಮ ಇರಬೇಕೆ ಹೊರತು ನಾಟ್ ಭೌತಿಕ ಪ್ರಪಂಚಕ್ಕೆ ತೋರಿಸ್ಕೊಳ್ಳೋ ಅಂಥ ಗುರುಗಳು ನಾನಲ್ಲ. ಕಸ್ಟಮರ್ ದೇವರು ಅಂತಂದರೆ ದೇವರಿಗೆ ನಾವು ಹೇಗೆ ಬೇಕೋ ನಾವು ಅವನಿಗೆ ಸೇವೆ ಮಾಡಬೇಕಾ, ಇಲ್ಲ ದೇವರಿಂದ ಎಕ್ಸ್ಪೆಕ್ಟ್ ಮಾಡಬೇಕಾ ಸೇವೆಯನ್ನು? ಸಿಂಪಲ್ ಕ್ವೆಶನ್. ನಿಜವಾಗ್ಲೂ ನನಗೆ ಇನ್ನೊಂದು ಸಲ ಅಲ್ಲಿ ಹೋಗಬಾರ್ದು ಅಂತ ಅನಿಸ್ತು. ಹೇಳಿರೋ ಟೈಮ್ಗೆ ಹೇಗೆ ಬೇಕೋ ಆ ಸರ್ವಿಸ್ ನಾವು ಕೊಟ್ಟಿದ್ದೀವ ಕಸ್ಟಮರ್ಗೆ. ಯು ಜಸ್ಟ್ ಆಸ್ಕ್ ಎ ಕ್ವೆಶನ್ ಟು ಯುವರ್ ಸೆಲ್ಫ್. ದಿಸ್ ಅ ಪ್ರಾಕ್ಟಿಕಲ್ ಕ್ವೆಶನ್ ನಾನು ಕೇಳ್ತಿರೋವಂಥದ್ದು. ವಿ ಹ್ಯಾವ್ ನೆಗ್ಲೆಕ್ಟೆಡ್ ಕಸ್ಟಮರ್. ವಿ ಹ್ಯಾವ್ ನಾಟ್ ಟೇಕನ್ ಕೇರ್ ಆಫ್ ಹಿಮ್ ಆ್ಯಸ್ ಇಫ್ ಈಸ್ ಗಾಡ್. ಲಿಟ್ರಲಿ ಈಸ್ ಅ ಗಾಡ್, ಮೈಂಡ್ ಯು. ಇವತ್ತು ನೀವು ವ್ಯಾಪಾರ ಮಾಡ್ತಿದ್ದೀರಾ, ನಿಮಗೇನೋ ಬರ್ತಿದೆ, ನೀವು ಬದುಕ್ತಿದ್ದೀರಾ ಅಂತಂದರೆ ಆ ಗ್ರಾಹಕನಿಂದನೇ ತಾನೇ. ಇಂಥ ನನ್ನ ಮಕ್ಕಳಿಗೆ ನಾನು ಶ್ರೀಮಂತರಾಗಿ ಮಾಡಬೇಕಾ, ಇಂಥವ್ರಿಗೆ ದುಡ್ಡು ಕೊಡಬೇಕಾ? ಶಾಶ್ವತವಾಗಿ ನೀನು ಎಲೆ ಮಾರ್ಕೊಂಡೇ ಇದ್ಬಿಡು. ಅವ್ರ ಬಿಸ್ನೆಸ್ನ ಯಾವಾಗ ಓಪನ್ನು ಯಾವಾಗ ಕ್ಲೋಸ್ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಮೊನ್ನೆಯೊಬ್ಬರು ನಾನು ಕೇಳಿದೆ, ಅವ್ರು ಹೇಳ್ತಿದ್ದಾರೆ, ಸರ್ ಫೋನ್ ಮಾಡ್ಕೊಂಡು ಬನ್ನಿ ಸರ್ ಅಂತಾರೆ. ಸರ್ ಯಾಕೆ ನಾನು ಫೋನ್ ಮಾಡ್ಕೊಂಡು ಬರ್ಬೇಕು, ನಿಮ್ಮ ಆಫೀಸ್ ಟೈಮಿಂಗ್ ಹೇಳಿ ಅಂತಂದರೆ, ಒಂದೊಂದು ಸಲ ಮನೆಗೆ ಹೋಗಿರ್ತೀನಿ ಸರ್ ಮಧ್ಯಾಹ್ನ, ಇಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ದೇ ಡೋಂಟ್ ನೋ ವಾಟ್ ಈಸ್ ದ ಟೈಮಿಂಗ್. ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ನ ಈ ವಿಶೇಷ ಕಾರ್ಯಾಗಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಕೆಲವೊಂದು ವಿಶೇಷ ಮಾಹಿತಿಗಳನ್ನು ನಮಗೆ ತಿಳಿಸ್ಕೊಡ್ಲಿದ್ದಾರೆ. ಅದೇನೆಂದರೆ, ಪ್ರತಿಯೊಬ್ಬರಿಗೂ ಕೂಡ ನಾನೇನಾದರೂ ಸ್ವಂತವಾಗಿ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ನಾನು ಮಾಡುವಂತಹ ಬಿಸ್ನೆಸ್ನಲ್ಲಿ ಅತಿ ಹೆಚ್ಚು ಲಾಭವನ್ನು ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಕೆಲಸ ಮಾಡ್ತಾ ಇದ್ರೆ ಜೀತದಳಾಗಿ ನಾವು ಎಷ್ಟು ದಿನ ಅಂತ ದುಡಿತಾ ಇರೋಣ, ನಮ್ಮದೇ ಒಂದು ವ್ಯಾಪಾರ ಇದ್ದರೆ ಎಷ್ಟು ಚೆನ್ನಾಗಿರತ್ತಲ್ವಾ ಅಂತ ನಾವೆಲ್ಲರೂ ಯೋಚನೆ ಮಾಡ್ತೀವಿ. ಹೊಸ ಹೊಸ ವ್ಯಾಪಾರಕ್ಕೂ ಕೂಡ ಕೈ ಹಾಕ್ತೀವಿ. ಈ ರೀತಿ ವ್ಯಾಪಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ಒಂದು ಸರಿಯಾದಂತಹ ಮಾರ್ಗದರ್ಶನ ಇದ್ದರೆ ನಾವು ನಮ್ಮ ವ್ಯಾಪಾರದಲ್ಲಿ ಅತಿ ಹೆಚ್ಚು ಲಾಭವನ್ನು, ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಬಿಸ್ನೆಸ್ನಲ್ಲಿ ಅತಿ ಹೆಚ್ಚು ಲಾಭ ಮಾಡೋದು ಹೇಗೆ, ಯಾವ ರೀತಿ ಇನ್ವೆಸ್ಟ್ ಮಾಡಿ ನಾವು ಅತಿ ಹೆಚ್ಚು ಪ್ರಾಫಿಟನ್ನು ಮಾಡಿಕೊಳ್ಬಹುದು, ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಗುರೂಜಿಯವರು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಿದ್ದಾರೆ. ಹಾಗಿದ್ರೆ ಮತ್ಯಾಗ್ತಡ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಭೂದೋಷ ನಿವಾರಕರು, ವಾಸ್ತುದೋಷ ನಿವಾರಕರು, ಹಾಗೆ ನಮಗೆ ವ್ಯಾಪಾರ ಹಾಗೆ ನಮ್ಮ ಒಂದು ನಾವು ಮಾಡುವಂತಹ ಕಾರ್ಯದಲ್ಲಿ ಉತ್ತಮ ಯಶಸ್ಸನ್ನು ಯಾವ ರೀತಿ ಪಡ್ಕೊಳ್ಬಹುದು ಅಂತ ಮಾರ್ಗದರ್ಶನವನ್ನು ನೀಡಿ ಸಾಕಷ್ಟು ಜನ, ಅಂದರೆ ಲಕ್ಷಾಂತರ ಜನ ಇವತ್ತು ದುಡ್ಡನ್ನು ನೋಡಿ ಶ್ರೀಮಂತರಾಗೋದಕ್ಕೆ ಸಾಧ್ಯ ಆಗಿ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇರುವಂತಹ ಮಾರ್ಗದರ್ಶಕರು, ಹಾಗೆ ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ವಿಶ್ವಚೇತನ ದುಡ್ಡಿನ ದ್ರೋಣಾಚಾರ್ಯ ಶ್ರೀ ಅನಂತ ವಿಶ್ವಾಚಾರ್ಯ ಗುರೂಜಿಯವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ಕಾರ್ಯಾಗಾರದ ಮುಖಾಂತರ, ಕಾರ್ಯಕ್ರಮಗಳ ಮುಖಾಂತರ, ನಿಮ್ಮ ಪುಸ್ತಕಗಳ ಮುಖಾಂತರ ಜನರಿಗೆ ಅವರಿಗೆ ಬೇಕಾದಂಥ ಒಂದು ಮಾರ್ಗದರ್ಶನವನ್ನು ಕೊಟ್ಟು, ಅಂದರೆ ದುಡ್ಡಿನ ವಿಚಾರಕ್ಕಿರಬಹುದು, ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗಿರಬಹುದು, ಕೌಟುಂಬಿಕ ಕಲಹ, ಅಂದರೆ ಅವ್ರಿಗೇನು ಅವಶ್ಯಕತೆ ಇದೆಯೋ ಅದಕ್ಕೊಂದು ಉತ್ತಮವಾದಂಥ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀರಾ. ನಿಮ್ಮ ಕಾರ್ಯಾಗಾರವನ್ನು ಅಟೆಂಡ್ ಮಾಡಿ, ಕಾರ್ಯಕ್ರಮ ನೋಡಿ, ನೀವು ಕೊಡುವಂತಹ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ಪಾಲಿಸಿ ಸಾಕಷ್ಟು ಜನ ಇವತ್ತು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಅವರೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಗುರೂಜಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಪ್ಲೆಷರ್. ಓಕೆ ಗುರೂಜಿ, ಈಗ ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೀವಿ. ಅದೇ ರೀತಿ ಪ್ರತಿ ತಿಂಗಳು ಒಂದು ಕಾರ್ಯಾಗಾರವನ್ನು ನೀವು ಕಂಡಕ್ಟ್ ಮಾಡ್ತೀರಿ. ಇದೇ ನವೆಂಬರ್ 30ನೇ ತಾರೀಕು ಕೂಡ ಈ ಕಾರ್ಯಾಗಾರ ನಡೀತಾ ಇದೆ. ಈ ಬಾರಿಯ ವರ್ಕ್ಶಾಪ್ನ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡಿ ಗುರೂಜಿ. ಪ್ರತಿ ವರ್ಕ್ಶಾಪಲ್ಲೂ ತುಂಬ ಡಿಫ್ರೆನ್ಸಸ್ ಇರುತ್ತೆ, ಒಂದೇ ಇರೋದಿಲ್ಲ. ಅದು ಯಾಕೆ ಒಂದೇ ಇರೋದಿಲ್ಲ ಅಂತಂದರೆ ನಾನು ಒಂದೇ ರೀತಿ ಇರೋದಿಲ್ಲ ಅದಕ್ಕೆ. ಸೊ ಎವ್ರಿ ಟೈಮ್ ಆಲ್ ಆಫ್ ಅಸ್ ಚೇಂಜ್, ನಾನು ಸಹ ಚೇಂಜ್ ಆಗ್ತಾನೆ ಇರ್ತೇನೆ. ನನಗೇನು ಸೂಕ್ತ ಅನಿಸುತ್ತೋ ಅಥವಾ ಯೂನಿವರ್ಸ್ ಪ್ರಕಾರ ಯಾವ ಸೂಕ್ತ ಅನಿಸುತ್ತೋ ಅದನ್ನು ಕೊಡ್ತಾ ಹೋಗ್ತಾ ಇರ್ತೇವೆ. ಕಳೆದ ವರ್ಕ್ಶಾಪ್ ಎಕ್ಸ್ಕ್ಲೂಸಿವ್ ಸಾಲದ್ದಾಗಿತ್ತು. ಸೊ ಯಾರೆಲ್ಲ ಬಂದಿದ್ರೋ ನಾನು ಹೇಳಿದ್ದನ್ನು ಅಥವಾ
ಬ್ಲೂ ಪ್ರಿಂಟಲ್ಲಿ ಇದ್ದಿದ್ದನ್ನ ಫಾಲೋ ಮಾಡ್ತಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಎಕ್ಸ್ಟೆನ್ಷನ್ ಆಫ್ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ದಿಸ್ ವರ್ಕ್ಶಾಪ್. ತುಂಬ ಜನ ನಾನು ಕೇಳ್ತಿದ್ರು ಮನಿ ಮೆಡಿಟೇಷನ್ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ಕೊಡಿ ಅಂತಂತೇಳಿ. ಲಾಸ್ಟ್ 4-5 ವರ್ಷಗಳಲ್ಲಿ ನಾನು ಯಾವತ್ತೂ ಮಾಡಿರಲಿಲ್ಲ. ಸೊ ಇದೇ ಪ್ರಪ್ರಥಮ ಬಾರಿಗೆ ಸ್ಪೆಷಲ್ ಮನಿ ಮೆಡಿಟೇಷನ್ ಬಗ್ಗೆ ಹೆಚ್ಚು ಹೊತ್ತು ಕೊಡ್ತೇವೆ. ಯಾಕಂದರೆ ಅದೊಂದು ಧ್ಯಾನ, ಹಣದ ಧ್ಯಾನ ಹೇಗೆ ಮಾಡುವಂಥದ್ದು, ಯಾರು ಮಾಡ್ಬೋದು, ಯಾವಾಗ ಮಾಡಬಾರ್ದು, ಎಷ್ಟು ಟೈಮ್ ಮಾಡಬೇಕು, ಏನು ಇಟ್ಕೊಳ್ಬೇಕು, ಪೂರ್ವ ಸಿದ್ಧತೆಗಳೇನು ಮನಿ ಮೆಡಿಟೇಷನ್ಗೆ, ಇದೆಲ್ಲದರ ಬಗ್ಗೆನೂ ಈ ಮುಂಬರುವ ವರ್ಕ್ಶಾಪಲ್ಲಿ ಹೇಳಿಕೊಟ್ಟು ನಾನು ಮಾಡಿಸ್ತೇನೆ. ಎರಡನೇದು, ತುಂಬ ಜನ ಕೇಳ್ತಿದ್ರು, ಕಳೆದ ಕೆಲವು ವರ್ಕ್ಶಾಪ್ ಹಿಂದಗಡೆ ನಾನು ಧನಾಕರ್ಷಣ ಯಂತ್ರ ಕೊಟ್ಟಿದ್ದೆ, ಆ ಯಂತ್ರ ನಮಗೂ ಕೊಡಿ ಅಂತಂತೇಳಿ ತುಂಬ ಕೇಳ್ತಿದ್ರು. ಸೊ ಮುಂಬರುವ ಕಾರ್ಯಾಗಾರದಲ್ಲಿ ಉಚಿತವಾಗಿ ಧನಾಕರ್ಷಣೆ ಯಂತ್ರವನ್ನು ಎಲ್ಲರೂ ಪರ್ಸ್ನಲ್ಲಿ ಇಟ್ಕೋಬೋದು, ಅಥವಾ ಬ್ಯಾಗಲ್ಲಿ ಇಟ್ಕೋಬೋದು, ಅಥವಾ ಎಲ್ಲಿ ಹಣ ಇಡ್ತಿರೋ ಮನೆಯಲ್ಲಿ ಅಲ್ಲಿ ಇಟ್ಕೊಳ್ಬೋದು. ಆ ಯಂತ್ರವನ್ನು ಕೊಡ್ತಿದ್ದೇವೆ. ಆಮೇಲೆ ಗೊತ್ತಿರಲಿ, ಆ ಯಂತ್ರ ಇದ್ದ ಕಾರಣಕ್ಕೆ ದುಡ್ಡು ಬಂದ್ಬಿಡುತ್ತಾ ಅಂತ ನೀವು ಕೇಳ್ಬೋದು. ಖಂಡಿತ ಬರುತ್ತೆ, ಬಟ್ ಕಲಿಯುಗದ ನಿಯಮಗಳನ್ನು ಫಾಲೋ ಮಾಡಿದಾಗ ಮಾತ್ರ ಬರುತ್ತೆ. ಸೊ ದಯವಿಟ್ಟು ಅದನ್ನು ಮಾಡಬೇಕು. ಆಮೇಲೆ ನಮ್ಮೆಲ್ಲರಿಗೂ ಈ ಕಾಲಘಟ್ಟದಲ್ಲಿ ದೃಷ್ಟಿ ದೋಷ, ಹಲವಾರು ದೋಷಗಳಿದೆ. ಅದರಲ್ಲಿ ದೊಡ್ಡ ದೋಷ ಅಂತಂದರೆ ದೃಷ್ಟಿಯಿಂದ ಬರುವಂಥದ್ದು. ಆ ದೃಷ್ಟಿ ದೋಷ ಯಾಕಾಗುತ್ತೆ, ಬರಬಾರ್ದು ನಮಗೆ ಅಂತಂದರೆ ಹೇಗಿರಬೇಕು, ಹಾಗೆ ಒಂದು ವೇಳೆ ದೃಷ್ಟಿ ದೋಷ ಆಗಿದರೆ ಅದರ ನಿವಾರಣೆ ಹೇಗೆ ಮಾಡ್ಕೋಬೇಕು, ಅದೆಲ್ಲದ್ರ ಬಗ್ಗೆ ನಾನು ವರ್ಕ್ಶಾಪಲ್ಲಿ ನಾನು ಹೇಳ್ಕೊಡ್ತೇನೆ ಹಾಗೂ ಮಾಡಿಸ್ತೇನೆ. ಕಡೆಯದಾಗಿ 3 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರತಿ ತಿಂಗಳು ಎಲ್ಲರೂ 2 ಲಕ್ಷಕ್ಕಿಂತ ಹೆಚ್ಚು ದುಡಿಯೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಿದ್ದೇನೆ. ಸೊ ಎಲ್ಲರೂ ಕಲಿಯೋಣ, ಎಲ್ಲ ದೋಷ ಮುಕ್ತರಾಗಿ ನಾವು ಸಂತೋಷವಾಗಿ ಬದುಕಿ ಮುಕ್ತಿಯನ್ನು ಪಡೆಯೋಣ. ಅದೇ ಇದರ ಉದ್ದೇಶ. ಸೊ ಎಲ್ಲರೂ ಬನ್ನಿ. ನವಂಬರ್ 30 ನಾನು ನೋಡ್ತೇನೆ. ಹಾಗೆಯೇ ಯಾರೆಲ್ಲ ಫೌಂಡೇಶನ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀರೋ, ಯಾರಿಗೆಲ್ಲ ತುಂಬ ದೂರದಲ್ಲಿದ್ದು ಬರಲಿಕ್ಕೆ ಆಗಲ್ವೋ ಅಂಥವ್ರಿಗೆ ಇದು ವಿಶೇಷವಾದ ಕಾರ್ಯಾಗಾರ. ಯಾರು ಫೌಂಡೇಶನ್ ವರ್ಕ್ಶಾಪ್ ಅಟೆಂಡ್ ಮಾಡಿದರೆ ಅವ್ರಿಗಿನ್ನೂ ಹೆಚ್ಚು ಅರ್ಥ ಆಗುತ್ತೆ. ಸೊ ಎಲ್ಲರೂ ಇದನ್ನು ಅಟೆಂಡ್ ಮಾಡಲೇಬೇಕು. ಬಿಕಾಸ್ ಹೊಸ ವರ್ಷದಲ್ಲಿ ನಾವೆಲ್ಲರೂ ಬಿಸ್ನೆಸ್ ಮಾಡಬೇಕು, ನಾವೆಲ್ಲರೂ ಹೆಚ್ಚು ದುಡಿಬೇಕು, ನಮಗೇನು ಬೇಕೋ ನಮ್ಮ ಇಚ್ಛೆಗಳನ್ನು ನಾವು ಪೂರೈಸ್ಕೊಳ್ಬೇಕು ಅಂತಂದರೆ ಅಂಥವ್ರಿಗೆ ಜನವರಿ ವರ್ಕ್ಶಾಪ್ ಆಗಿರುತ್ತೆ. ಮಿಸ್ ಮಾಡಿಬಿಡಿ. ಈ ಕೂಡಲೇ ರಿಜಿಸ್ಟರ್ ಆಗಿ ಎಲ್ರಿಗೂ ನಾನು ನೇರವಾಗಿ ಅಲ್ಲಿ ಸಿಗ್ತೇನೆ. ಎಸ್ ಗುರುಜಿ, ಹೊಸ ವರ್ಷಕ್ಕೆ ಯಾವಾಗಲೂ ಕೂಡ ನಾವೇನೇನೋ ಅಂದ್ಕೊಳ್ತೀವಿ, ಒಂದಷ್ಟು ಗುರಿಗಳನ್ನು ಇಟ್ಕೊಳ್ತೀವಿ. ಈ ವರ್ಷ ಇದನ್ನು ಅಚೀವ್ ಮಾಡಬೇಕು, ಹೊಸ ಬಿಸ್ನೆಸ್ ಶುರು ಮಾಡಬೇಕು, ಇಷ್ಟು ಲಾಭ ನಾನು ಮಾಡ್ಕೊಬೇಕು ಅಂತ. ಅದಕ್ಕೊಂದು ಒಳ್ಳೆಯ ಒಂದು ಮಾರ್ಗದರ್ಶನ ನಿಮ್ಮಿಂದ ಸಿಗ್ತಾ ಇದೆ. 8, 9, 10ನೇ ತಾರೀಕು ಆನ್ಲೈನ್ ಕ್ಲಾಸ್ ತಾವೆಲ್ಲರೂ ಅಟೆಂಡ್ ಮಾಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ ಕರೆ ಮಾಡಿ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ. ಯಾಕಂದರೆ ಇದಕ್ಕೆ ಕೆಲವು ಲಿಮಿಟೆಡ್ ಸೀಟ್ಸ್ ಮಾತ್ರ ಇರುತ್ತೆ. ಹಾಗಾಗಿ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಗುರುಜಿ, ನಮ್ಮ ಕಾರ್ಯಕ್ರಮದಲ್ಲಿ ಹಲವಾರು ವಿಶೇಷ ಮಾಹಿತಿಗಳನ್ನು ತಿಳಿಸ್ಕೊಡ್ತಿರ್ತೀರ. ಎಸ್ಪೆಷಲಿ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ನೀವು ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇರ್ತೀರ. ಗುರುಜಿ, ಈಗ ವ್ಯಾಪಾರ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಕನಸು, ಸ್ವಂತ ಬಿಸ್ನೆಸ್ ಏನಾದರೂ ಇರಬೇಕು ಅನ್ನುವಂಥದ್ದು. ಹಾಗಾಗಿ ಸಾಕಷ್ಟು ಜನ ವ್ಯಾಪಾರಕ್ಕೆ ಇಳಿತಾರೆ, ಆದರೆ ಇದರಲ್ಲಿ ಲಾಭ ಮಾಡೋರಿಗಿಂತ ಕೈ ಸುಟ್ಕೊಳ್ಳೋರೇ ಹೆಚ್ಚು. ಆಮೇಲೆ ತಲೆತಲಾಂತರಗಳಿಂದ ಫ್ಯಾಮಿಲಿ ಬಿಸ್ನೆಸ್ ಇರುತ್ತೆ. ಒಂದೊಂದು ಸಲ ಅವ್ರ ಅಪ್ಪ ಚೆನ್ನಾಗಿ ಮಾಡ್ತಿರ್ತಾರೆ, ಆದರೆ ಮಗನ ಕೈಗೆ ಬಂದಾಗ ಅದಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಸಲ ಅಪ್ಪ ಚೆನ್ನಾಗಿ ಮಾಡ್ತಿರಲ್ಲ, ಆದರೆ ಮಗ ಅದನ್ನು ತುಂಬ ಚೆನ್ನಾಗಿ ಬಹಳ ಎತ್ತರಕ್ಕೆ ಕೊಂಡು ಹೋಗ್ತಾರೆ. ಹಾಗಾಗಿ ಬಿಸ್ನೆಸ್ ಯಾವ ರೀತಿ ಮಾಡಬೇಕು, ಅದು ಹೇಗೆ ಮಾಡಬೇಕು ಅನ್ನೋಂಥ ಒಂದು ಟೆಕ್ನಿಕ್ ಗೊತ್ತಿದ್ದಾಗ ಅದು ಇನ್ನಷ್ಟು ಸುಲಭ ಆಗುತ್ತೆ. ಹಾಗಾಗಿ ಗುರುಜಿ, ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚು ಲಾಭ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬೆಳೆಸ್ಕೊಂಡು ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಇದು ತುಂಬ ದೊಡ್ಡ ಪ್ರಶ್ನೆ ಮೇಡಮ್. ಆ್ಯಕ್ಚುಲಿ ಇದ್ರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಈಗ ಹಲವಾರು ಸಬ್ಜೆಕ್ಟ್ಸ್ ಇದೆ. ಇಟ್ ಟೇಕ್ಸ್ ಇಯರ್ಸ್. ಸ್ಪೆಷಲಿ ಆ ಬುಕ್ಸಲ್ಲಿರೋದಕ್ಕಿಂತ ಹೆಚ್ಚಾಗಿ ಯಾರಾದರೂ ಒಬ್ಬರು ಮಾರ್ವಾಡಿ ಫ್ರೆಂಡ್ ಆಗಿದ್ರೇನೋ, ಅಥವಾ ಜೈನ್ ಒಬ್ಬರು ಫ್ರೆಂಡ್ ಆಗಿದ್ರೇನೋ, ಅಥವಾ ಶ್ರೀಮಂತರು ಫ್ರೆಂಡ್ ಆಗಿದ್ರೇನೋ, ಅಥವಾ ದೇವರೇ ಫ್ರೆಂಡ್ ಆಗಿದ್ರೆ, ಯೂನಿವರ್ಸ್ ಫ್ರೆಂಡ್ ಆಗಿದ್ದರೆ ಪರ್ಫೆಕ್ಟ್ ಆನ್ಸರ್ ಸಿಗುತ್ತೆ. ಬಟ್ ಅದರ್ವೈಸ್ ನಮ್ಮ ಈಗ ನಾನು ಸ್ಪೆಷಲ್ ವರ್ಕ್ಶಾಪ್ ಅಂತ ಹೇಳ್ತೀನಲ್ವ, ಅದು ವ್ಯಾಪಾರದ ಬಗ್ಗೆನೇ ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಅದರಲ್ಲಿ ಹೆಚ್ಚು ಇದೆಲ್ಲ ಹೇಳ್ಕೊಡ್ತೇನೆ. ಬಟ್ ಇವತ್ತು ನೋಡುಗರಿಗೆ ಎಷ್ಟು ಆಗ್ಬೋದೋ ಅಷ್ಟು ಹೇಳ್ಕೊಡ್ಲಿಕ್ಕೆ ಒಂದು ಚಿಕ್ಕ ಪ್ರಯತ್ನ ಪಡೋಣ. ಇದನ್ನು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಕೆಲವು ತೊಗೊಂಡು ಹೇಳ್ತೇನೆ ನಿಮಗೆ. ಹೇಗೆ ನಾವೆಲ್ಲ ಲಾಸ್ಗೆ ಹೋಗ್ತಿದ್ದೀವಿ ಅಥವಾ ಲಾಸ್ ಮಾಡ್ಕೊಳ್ತಿದ್ದೀವಿ, ಅಥವಾ ನಾವು ಅಂದುಕೊಂಡಷ್ಟು ಆಗ್ತಿರಲ್ಲ ಅನ್ನೋದಕ್ಕೆ ಈ ಕಾರಣಗಳಿರುತ್ತೆ. ಮೇಡಮ್, ಮೊನ್ನೆ ನನ್ನ ಹೆಂಡ್ತಿಗೆ ಒಂದು ಸೀರೆ ಕೊಡಿಸ್ದೆ. ಸೊ ಅದಕ್ಕೆ ಕೊಡಿಸ್ತಾ ಇರ್ತೀನಿ. ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಷ್ಟೇ. ಮೊನ್ನೆ ಸ್ಪೆಷಲ್ ಇದು ಎಕ್ಸ್ಪ್ಲೈನ್ ಮಾಡ್ಬೇಕು ಅದಕ್ಕೆ ನಾನೀಗ. ಆಮೇಲೆ ಬ್ಲೌಸ್ ಸ್ಟಿಚ್ ಮಾಡಬೇಕಲ್ವಾ. ಸೊ ಅವ್ರು ಹೇಳಿದ್ರು, ಒಂದು ಮೆಜರ್ಮೆಂಟ್ದು ಒಂದು ಕೊಟ್ಟಿದ್ರು.
ಇದು ತುಂಬ ಚೆನ್ನಾಗಿದೆ, ಇದೇ ಥರದ್ದು ಇಷ್ಟೇ ಮೆಷರ್ಮೆಂಟ್ ಕೊಟ್ಟು ಅವ್ರು ಕೊಟ್ಬಿಡಿ ಅಂತ. ನೋಡಿ, ಅನಂತ ವಿಶ್ವಾಚಾರ್ಯ ನಿಮಗೆ, ನನ್ನ ಹೆಂಡ್ತಿಗೆ ನಾನು ಅನಂತ ವಿಶ್ವಾಚಾರ್ಯ ಆಗೋಕ್ಕಾಗುತ್ತಾ? ಗಂಡ. ನಾನಲ್ಲಿ ಗಂಡ ಅಷ್ಟೇ, ಅಥವಾ ಮಕ್ಕಳಿಗೆ ತಂದೆ ಅಷ್ಟೇ. ಸೊ ನಾನು ತೊಗೊಂಡೋದೆ. ಈಗ ಯೂಶ್ವಲಿ ನಾನು ಯಾವತ್ತೂ ಅಷ್ಟೇ ಈ ರೀತಿ ಹೊರಗಡೆ ಇರೋದಿಲ್ಲ. ಐ ವಿಲ್ ಬಿ ಲೈಕ್ ಅ ಸಿಂಪಲ್ ಪರ್ಸನ್, ಒಂದು ಟೀ ಶರ್ಟು, ನಾರ್ಮಲ್ ಡ್ರೆಸ್ ಅಷ್ಟೇ. ತುಂಬ ಜನ ನನ್ನ ಕೇಳಿದ್ದಾರೆ, ಏನು ಗುರುಗಳ ಥರನೇ ಅನಿಸೋದೇ ಇಲ್ಲ ಅಂತಂತೇಳಿ. ಅಲ್ಲ, ಡ್ರೆಸ್ ಇದ್ದರೆ ಮಾತ್ರ ಗುರುಗಳ? ಅಲ್ಲ, ಡ್ರೆಸ್ ಹಾಕ್ಕೊಂಡಾಗಾದರೆ ಹೇಗಿದ್ರೂ ಪರವಾಗಿಲ್ಲ, ಡ್ರೆಸ್ ಹಾಕಿದ್ರೆ ಸಾಕ? ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್. ನಾನು ಆ ರೀತಿ ದಯವಿಟ್ಟು ಅಂದ್ಕೊಳ್ಬೇಡಿ. ಒರಿಜಿನಲ್ ಸಾಫ್ಟ್ವೇರ್ ಗುರುಗಳಾಗಿರ್ಬೇಕೆ ಹೊರತು ಹಾರ್ಡ್ವೇರ್, ಇದೆಲ್ಲ ಹಾರ್ಡ್ವೇರ್ ಅಲ್ವಾ? ಇದು ಯಾರು ಬೇಕಾದರೂ ಹಾಕ್ಕೋಬೋದು, ಯಾರು ಬೇಕಾದರೂ ಬಿಂದಿ ಇಟ್ಕೊಳ್ಬೋದು, ಯಾರು ಬೇಕಾದರೂ ಹೇಗೇಗೋ ಇರ್ಬೋದು, ಯಾರು ಬೇಕಾದರೂ ಇಟ್ಕೋಬೋದು. ಸೊ ದೀಸ್ ಆರ್ ಆಲ್ ಹಾರ್ಡ್ವೇರ್ ಅಷ್ಟೇ, ಬಟ್ ಒರಿಜಿನಲ್ ಸಾಫ್ಟ್ವೇರು. ಸೊ ನಾನು ಆ ರೀತಿ ಗುರುಗಳಲ್ಲವೇ ಅಲ್ಲ. ನನಗೆ ಗೊತ್ತು, ಪರಮಾತ್ಮನ ಆತ್ಮ ಇರಬೇಕೆ ಹೊರತು ನಾಟ್ ಭೌತಿಕ ಪ್ರಪಂಚಕ್ಕೆ ತೋರಿಸ್ಕೊಳ್ಳೋವಂಥ ಗುರುಗಳು ನಾನಲ್ಲ. ಸೊ ಆ್ಯಸ್ ಯೂಶ್ವಲ್ ನಾನು ನಾರ್ಮಲಾಗಿ ಹೋದೆ. ಜಯನಗರ 4th ಬ್ಲಾಕಲ್ಲೇ ಕೊಟ್ಟೆ, ಬ್ಲೌಸ್ ಎಲ್ಲ ಕೊಟ್ಟೆ. ಇದೇ ಮೆಷರ್ಮೆಂಟಲ್ಲಿ ಹೊಲಿರಿ ಅಂತಂದೆ. ಅವ್ರು, ನಾನು ಯಾರ್ದು ಅವ್ರು ಗುರ್ತು ಹಿಡ್ದಿಲ್ಲ. ಅವರು ಐ ಮೀನ್ ಎಸ್ ನೆವರ್ ಸೀನ್ ಮೀ. ಅವ್ರು ಹೇಳಿದ್ರು, ಎಲ್ಲ ಬರ್ಕೊಂಡ್ರು, ಸ್ವಾಮಿ ನಾನು 3ನೇ ತಾರೀಕು ಕೊಡ್ತೀನಿ ಅಂತಂದರು. ಓಕೆನಾ? ಇವ್ರು ಹೇಳ್ತಿದ್ದಾರೆ ನನಗೆ 2ನೇ ತಾರೀಕು ನಾನು ಒಂದು ರಿಮೈಂಡ್ ಕಾಲ್ ಕೊಡಬೇಕಂತೆ ಅವ್ರಿಗೆ. ಮೇಡಮ್ ನನಗೆ ಹೇಳೋದವರು 2ನೇ ತಾರೀಕು ಒಂದು ಕಾಲ್ ಮಾಡಿ 3ನೇ ತಾರೀಕು ನಾನು ಕೊಡ್ತೀನಿ ಅಂತಂದರು. ನಾನು ಕೇಳಿದೆ, ಅಲ್ಲ, ನಾನು ನಿಮಗೆ ವ್ಯಾಪಾರ ಕೊಟ್ಟಿದ್ದೀನಿ, ನಿಮಗೆ ಇದರಿಂದ ಬಿಸ್ನೆಸ್ ಆಗಿದೆ, ನಿಮಗೆ ಒಳ್ಳೇದಾಗ್ತಿದೆ, ಕರೆಕ್ಟ್ ತಾನೇ? ಅದ್ಯಾಕಪ್ಪ ನಾನು ನಿಮ್ಗೆ ರಿಮೈಂಡ್ ಮಾಡಬೇಕು? ನಿಮ್ಗೆ ಅಷ್ಟೊಂದು ಪ್ರಜ್ಞೆನೇ ಇಲ್ವಾ ಅಂತಂತ ಹೇಳಿದಾಗ, ಸರ್ ಯೂಶ್ವಲಿ ನಾನು ಹಾಗೆ ಮಾಡೋದು, ಏನೇನೋ ಇರುತ್ತಾ ಕೆಲಸಗಳು, ಮರ್ತೋದ್ರೆ ನಾನು, ಅದಕ್ಕೆ ನೀವು ರಿಮೈಂಡ್ ಮಾಡಿ ಅಂದರು. ಇಟ್ಸ್ ಓಕೆ, ನಾನು ರಿಮೈಂಡ್ ಮಾಡಿದೆ, ಅದೆಲ್ಲ ಓಕೆ ಬಿಡಿ, ಅದು ಓಕೆ. ಬಟ್ ನನ್ನ ಪ್ರಶ್ನೆ ಇಷ್ಟೇ ಮೇಡಮ್, ಕಸ್ಟಮರ್ ದೇವರು ಅಂತಂದರೆ ದೇವರಿಗೆ ನಾವು ಹೇಗೆ ಬೇಕೋ ನಾವು ಅವನಿಗೆ ಸೇವೆ ಮಾಡಬೇಕಾ, ಇಲ್ಲ ದೇವರಿಂದ ಎಕ್ಸ್ಪೆಕ್ಟ್ ಮಾಡಬೇಕಾ ಸೇವೆಯನ್ನು? ಸಿಂಪಲ್ ಕ್ವೆಶನ್ ಮೇಡಮ್. ನಿಜವಾಗ್ಲೂ ನನಗೆ ಇನ್ನೊಂದು ಸಲ ಅಲ್ಲಿ ಹೋಗಬಾರ್ದು ಅಂತ ಅನಿಸ್ತು. ನಾನೇನಪ್ಪ ರಿಮೈಂಡ್ ಮಾಡೋದು ಅವನಿಗೆ ಅಂತಂತಂತಂದರೆ ನನಗೇನೋ ಒಂಥರ ಅವ್ರ ಮೇಲೆ ಬೇಜಾರಿಲ್ಲ, ಕೆಟ್ಟ ಮನೋಭಾವನೆ ಇಲ್ಲ. ಈಸ್ ನಾಟ್ ಸೀಯಿಂಗ್ ದ ಕಸ್ಟಮರ್ ಆಸ್ ಗಾಡ್, ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಬಹುತೇಕ ಮಂದಿ ಹೀಗೆ ಮಾಡಿರ್ತೀವಿ. ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಹೇಳಿರೋ ಟೈಮ್ಗೆ ಹೇಗೆ ಬೇಕೋ ಆ ಸರ್ವಿಸ್ ನಾವು ಕೊಟ್ಟಿದ್ದೀವ ಕಸ್ಟಮರ್ಗೆ? ಯು ಜಸ್ಟ್ ಆಸ್ಕ್ ಎ ಕ್ವೆಶನ್ ಟು ಯುವರ್ ಸೆಲ್ಫ್. ದಿಸ್ ಅ ಪ್ರಾಕ್ಟಿಕಲ್ ಕ್ವೆಶನ್ ನಾನು ಕೇಳ್ತಿರೋವಂಥದ್ದು. ವಿ ಹ್ಯಾವ್ ನೆಗ್ಲೆಕ್ಟೆಡ್ ಕಸ್ಟಮರ್. We have not taken care of him as if he is God. And literally he is a God, mind you. ಇವತ್ತು ನೀವು ವ್ಯಾಪಾರ ಮಾಡ್ತಿದ್ದೀರಾ, ನಿಮಗೇನೋ ಬರ್ತಿದೆ, ನೀವು ಬದುಕ್ತಿದ್ದೀರಾ ಅಂತಂದರೆ ಆ ಗ್ರಾಹಕನಿಂದನೇ ತಾನೇ, ಅಂತಂದರೆ ಈಸ್ ಟ್ರೂಲಿ ಗಾಡ್ ತಾನೇ. ಯಾಕಂದ್ರೆ ಅವ್ನಿಗೆ ಊಟ ಕೊಟ್ಟಿರೋದು, ನಿಮ್ಮ ಊಟ ತಿಂತಿರೋದು ಅವನಿಂದಾನೇ ಅಪ್ಪ, ನಿಮ್ಮ ಮನೆ ನಡೀತಿರೋದು ಅವರಿಂದಾನೆ. ಎಷ್ಟು ಪ್ರೀತಿ ಇರಬೇಕು ನಿಮಗೆ. ಯಾರಿಂದ ನಿಮ್ಗೆ ಕಾಸು ಬರುತ್ತೋ ಅವರೆಲ್ಲ ನಿಮ್ಮ ದೇವರೇ ಅಂತ ಅನ್ಕೋಬೇಕು, ಏನು ತಪ್ಪೇನಿಲ್ಲ. ಇದು ಒಂದು ಉದಾಹರಣೆ. ನೀವು ಬಿಸ್ನೆಸ್ಸಲ್ಲಿ ಯಾಕೆ ಫೇಲ್ ಆಗ್ತೀರ ಅನ್ನೋದಕ್ಕೆ. ನಾನಾಗಿದ್ದಿದ್ರೆ ಆ ಸ್ಥಳದಲ್ಲಿ ಸೂಪರಾಗಿ ಆರ್ಡ್ರ್ ತೊಗೊಂಡು, ನೋಡಿ ಮೇಡಮ್ ಬ್ಲೌಸ್ಗೆ 1000 ಮೇಲೆ ತೊಗೊಂಡ್ರು. ನಾನಾಗಿದ್ದರೆ ಏನು ಮಾಡ್ತಿದ್ದೆ ಗೊತ್ತಾ? ಬಂದ ತಕ್ಷಣ ಕಸ್ಟಮರ್ಗೆ ಹೇಳ್ತಿದ್ದೆ, ಸರ್ ಏನು ತೊಗೊಳ್ತೀರಾ ಸರ್? ಸರ್ ಟೀನಾ, ಕಾಫಿನಾ, ಇಲ್ಲ ಜ್ಯೂಸಾ, ಮಜ್ಜಿಗೆನಾ ಅಂತ ಹೇಳ್ತಿದ್ದೆ. ಶಾಕ್ ಯಾಕೆ ನನಗೆ 1000 ರೂಪಾಯಿ ಬರ್ತಿದೆ ಮೇಡಮ್ ವರಮಾನ. ಆಫ್ಟರ್ ಆಲ್ ಟೀಗೆ ಎಷ್ಟು? 15-20 ರೂಪಾಯಿ, ಕಾಫಿಗೆ, ಫಿಲ್ಟ್ರ್ ಕಾಫಿಗೆ ಒಂದು 30 ರೂಪಾಯಿ, ಇಲ್ಲ ಒಳ್ಳೆ ಜ್ಯೂಸ್ಗೆ ಒಂದು 100 ರೂಪಾಯಿ, ಇಲ್ಲ ಒಳ್ಳೆ ಮಜ್ಜಿಗೆಗೆ ಒಂದು 15-20 ರೂಪಾಯಿ. ಇಷ್ಟು ಕೊಟ್ಟಿದ್ದಿದ್ರೆ ಆ ಕಸ್ಟಮರ್ ಯಾವತ್ತಾದ್ರೂ ಬಿಟ್ಟು ಹೋಗ್ತಾನೆ? ಇದೇನಪ್ಪ ಇದು, ನನ್ನ ಮನೇಲಿ ನನ್ನ ಹೆಂಡ್ತಿನೇ ಕೇಳಲ್ಲ ಮಜ್ಜಿಗೆ ಬೇಕಾ, ಕಾಫಿ ಬೇಕಾ, ಟೀ ಬೇಕಾ ಅಂತ. ಕರೆಕ್ಟಾ? ಇವ್ರು ಯಾರಪ್ಪ ಇವರು, ಸೋ ಮಚ್ ಕೇರ್ ಅಲ್ಲ. ಅವನೇನು ತಗೊಳ್ದೆ ಹೋದ್ರೂ ಅವ್ರಿಗೆ ಹೆಂಗೆ ಮನೋಭಾವನೆ ಇರ್ತದೆ. ಇನ್ಫ್ಯಾಕ್ಟ್ ಯಾವತ್ತು ಲೈಫ್ ಟೈಮ್ ಕಸ್ಟಮರ್ ಆಗಿಬಿಡ್ತಾರೆ. ವಿ ಶುಡ್ ಕೇರ್ ಅಲ್ವಾ, ವಿ ಶುಡ್ ಗಿವ್ ವಾಟ್ ದೇ ನೀಡ್. ಸೊ ದಿಸ್ ಒನ್ ಎಕ್ಸಾಂಪಲ್. ಎರಡನೇದು, ನನ್ನ ತಾಯಿ ವಯಸ್ಸಾಗ್ಬಿಟ್ಟಿದೆ ಮೇಡಮ್. ನನ್ನ ತಾಯಿ ಎಲೆ ಅಡಿಕೆ ಎಲ್ಲ ಹಾಕ್ತಾರೆ. ಓಕೆ, ನಾರ್ಮಲಿ ವಯಸ್ಸಾದವ್ರು ಹಾಕ್ಕೊಳ್ತಾರೆ ಎಲೆ ಅಡಿಕೆ. ನಾನೇ ತೊಗೊಂಡೋಗಿ ಕೊಡೋದು ನಮ್ಮ ಅಮ್ಮನಿಗೆ. ನಾನು ಅಲ್ಲಿ ಪ್ರತಿ ಸಲ ಹೋಗ್ತೇನೆ, ಬಟ್ ಪ್ರತಿ ಸಲ ಅಬ್ಸರ್ವ್ ಮಾಡಿದ್ದೇನೆ, ಆ ಎಲೆ ಅಡಿಕೆ ಮಾರ್ತಿರ್ತಾರೆ, ಯಾವತ್ತೂ ಅಷ್ಟೇ ಒಂದು ಫೋಕಸ್ಡಾಗೇ ಇರಲ್ಲ ಕೆಲಸದಲ್ಲಿ. ಮೊಬೈಲಲ್ಲಿ ಯಾರ ಜೊತೆನೋ ಮಾತಾಡ್ತಾನೇ ಇರ್ತಾರೆ ಮೇಡಮ್. ನನಗೆ ಎಲೆ ಕೇಳ್ತಿರ್ತೀನಿ, ಅಡಿಕೆ ಕೇಳ್ತಿರ್ತೀನಿ, ಸುಣ್ಣ ಕೇಳ್ತಿರ್ತೀನಿ, ಬಟ್ ಅವ್ರು ಯಾವುದೋ ಫೋನಲ್ಲಿ ಮಾತಾಡ್ತಾನೇ ಇರ್ತಾರೆ.
ಅಂತಂದರೆ ನನಗನ್ಸೋದು, ನಾನು ದೇವರಾಗಿದ್ದರೆ ಫೋನ್ ಎತ್ತಿಸ್ಬಿಟ್ಟು ಇಲ್ಲಿ ತಾನೇ ಫೋಕಸ್ ಇರಬೇಕು. ನೀವು ಎಷ್ಟು ಜನನ ನಾನು ನೋಡಿದ್ದೀನಿ ಗೊತ್ತಾ? ನಾನು 5-6 ಊಟ ಮಾಡ್ಕೊಂಡು ಬಿಸ್ನೆಸ್ ಮಾಡೋದು, ಇಲ್ಲ ಮೊಬೈಲ್ ನೋಡ್ಕೊಂಡು, ಇನ್ನು ಮ್ಯಾಚ್ ಏನಾದರೆ ಮ್ಯಾಚ್ ಹಾಕ್ಕೊಂಡು ನೋಡ್ತಾ. ಒಬ್ಬ ಮಸಾಲೆ ಪುರಿ ತಿನ್ನೋಕೆ ಹೋಗಿದ್ದೆ, ಇದು ಕಡೆ ಮ್ಯಾಚ್ ಹಾಕಿದ್ದಾನೆ, ಇದು ಕಡೆ ಮಸಾಲೆ ಪುರಿ ಮಾಡ್ತಿದ್ದಾನೆ. ನಾನು ಅಂದ್ಕೊಂಡು ಇವನು ಏನು ಪುರಿ ಮಸಾಲೆ ಹಾಕ್ತಾನೋ ಅಂತಂತೇಳಿ. ಇನ್ಫ್ಯಾಕ್ಟ್ ಅವ್ರಿಗೆ ಒಂದು ಫೋಕಸ್ಸು, ಡೈರೆಕ್ಷನ್ನು, ಪರ್ಪಸ್ಸು ಏನೂ ಇಲ್ಲ. ನಾನು ಓಲಾ ಕಾರ್ ಮಾಡಿಕೊಂಡೆ. ಅಲ್ಲಿ ಇಲ್ಲಿ ಓಡಾಡಲಿಕ್ಕೆ ಓಲಾದಲ್ಲ ಅಥವಾ ಆಟೋದಲ್ಲ ಹೋಗ್ತೀನಿ. ಇವತ್ತಿಗೆ ನಾನು ಒಬ್ಬ ವ್ಯಕ್ತಿನ ನೋಡಲಿಲ್ಲ ಯಾವಾಗಲೂ ಸುಮ್ಮನೆ ಸೈಲೆಂಟಾಗಿ ಹೋಗುವಂಥದ್ದನ್ನು. ಇಲ್ಲಿ ಹಾಕ್ಕೊಂಡಿರ್ತಾರೆ, ಇಯರ್ಫೋನ್ಸ್ ಹಾಕ್ಕೊಂಡಿರ್ತಾರೆ, ಇಲ್ಲ ಏನೋ ಹಾಕ್ಕೊಂಡಿರ್ತಾರೆ, ಯಾರ ಜೊತೆ ಮಾತಾಡ್ತಾನೇ ಇರ್ತಾರೆ. ಸಿ, ವೆನ್ ಅ ಕಸ್ಟಮರ್ ಇಸ್ ಗಾಡ್, ಯು ಮಸ್ಟ್ ರಿಯಲಿ ಬಿಹೇವ್ ಆಸ್ ಇಫ್ ಯು ಆರ್ ಟ್ರೀಟಿಂಗ್ ಗಾಡ್ ಅಲ್ಲ. ಎಲ್ಲಿಂದ ಮೇಡಮ್ ದುಡ್ಡು ಬರುತ್ತೆ? ಸೊ ಆ ಒಂದು ಮನೋಭಾವನೆ ಇಲ್ಲ, ಫೀಲಿಂಗೇ ಇಲ್ಲ, ಆ ಸೆನ್ಸಿಟಿವ್ನೆಸ್ಸೇ ಇಲ್ಲ, ಸುಮ್ಮನೆ ಕೇರ್ಲೆಸ್ ಆ್ಯಟಿಟ್ಯೂಡ್. ದೆನ್ ಹೌ ದ ಹೆಲ್ ಯು ಮೇಕ್ ಮನಿ, ಯು ಟೆಲ್ ಮಿ. ಸೊ ಯು ಗಾಟ್ ಟು ಹ್ಯಾವ್ ದಟ್ ಸಿನ್ಸಿಯಾರಿಟಿ. ಈಗೋಡು ಮಾರ್ವಾಡಿ ಬಿಸ್ನೆಸ್ ಮಾಡೋ ಜಾಗಕ್ಕೆ ಹೋಗಿ ಅವ್ರು ನೋಡೋಣ ಮೊಬೈಲ್ ಫೋನಲ್ಲಿ ಮಾತಾಡ್ಕೊಂಡು ನಿಮ್ಗೆ ಸರ್ವಿಸ್ ಕೊಡ್ತಾರೇನೋ. ಇನ್ನೂ ಕೆಲವರಿದ್ದಾರೆ, ಪೇಮೆಂಟ್ ಮಾಡಿಬಿಟ್ಟಿದ್ದೀನಿ ಮೊನ್ನೆ ಒಂದು ಸಲ, ಪೇಮೆಂಟ್ ಮಾಡಿದ್ಮೇಲೆ ಸರ್ ಪೇಮೆಂಟ್ ಮಾಡಿಲ್ಲ ಅಂತಾರೆ. ಆಮೇಲೆ ಮತ್ತೆ ನಾನು ಗೂಗಲ್ ಪೇ ತೊಗೊಂಡು ಮತ್ತೆ ತೋರಿಸ್ಬೇಕು, ನೋಡಿ ಸರ್ ಸ್ಕ್ರೀನ್ಶಾಟ್ ಮಾಡಿದ್ದೀನಿ ಅಂತ. ಯಾಕಂದರೆ ಅವ್ರ ಗಮನ ಅಲ್ಲಿ ಇಲ್ಲವೇ ಇಲ್ಲ. ಕಾನ್ಸಂಟ್ರೇಷನ್ ತುಂಬ. ಏನು ಕಾನ್ಸಂಟ್ರೇಷನ್ ಮೇಡಮ್, ಇದು ಕಾಮನ್ ಸೆನ್ಸು ಅಲ್ಲ. ನನ್ನ ದುಡ್ಡು ಬಂದಿದೆಯೋ ಬಂದಿಲ್ವೋ ಅಂತ ನೋಡ್ಕೊಳ್ಳೋ ಅಷ್ಟು ಗಮನ ಇಲ್ಲ ಅಂತಂದರೆ ವಾಟ್ ನಾನ್ ಸೆನ್ಸ್ನೋ. ಆಗ ದೇವ್ರು ಹೇಳ್ತಾರೆ, ಅಪ್ಪ ಇಂಥ ನನ್ನ ಮಕ್ಕಳಿಗೆ ನಾನು ಶ್ರೀಮಂತರಾಗಿ ಮಾಡಬೇಕಾ, ಇಂಥವ್ರಿಗೆ ದುಡ್ಡು ಕೊಡಬೇಕಾ? ಶಾಶ್ವತವಾಗಿ ನೀನು ಎಲೆ ಮಾರ್ಕೊಂಡೇ ಇದ್ಬಿಡು, ಇಲ್ಲ ನೀನು ಶಾಶ್ವತವಾಗಿ ಹೀಗೇ ಇರೋದು, ತರಕಾರಿ ಅಲ್ಲ ನಾನು ಹೇಳ್ತಾ ಇರೋದು ಅದೆಲ್ಲ ತಪ್ಪು ಅಂತಲ್ಲ. ಎಲೆ ಅಡಿಕೆ ಮಾರೋ ಅಂಥ ಕೆಲಸ ತಪ್ಪು ಅಂತ ಹೇಳ್ತಿಲ್ಲ, ಅಥವಾ ಏನೋ ಇದು ಕೀಳು ಅದು ಮೇಲು ಅಂತ ಹೇಳ್ತಿಲ್ಲ ನಾನು. ನಾವು ಹೇಗೆ ಮಾಡ್ತಿದ್ದೀವಿ ಅನ್ನೋ ವಿಚಾರಕ್ಕೆ ಹೇಳ್ತಿದ್ದೀನಿ. ಶಾಪ ಕೊಡ್ತಾನೆ ಇಲ್ವೋ ದೇವ್ರು ಹೇಳಿ? ಲಕ್ಷ್ಮಿ ಬರ್ತಿದ್ದಾಳೆ ನಿಮ್ಮ ಮನೆ ಹತ್ರ, ನಮ್ಮ ಮನೆ ಹತ್ರ, ನಿಮ್ಮ ಮನೆ ಹತ್ರ ಲಕ್ಷ್ಮಿ ಬರ್ತಿದ್ದಾಳೆ. ನೀವು ವೆಲ್ಕಮ್ ಮಾಡೋಕ್ಕೆ ನೀವೇ ಇಲ್ಲ. ಕೆಲವರು ಬೇಗನೆ ಇನ್ನೂ ಕೆಲವರು ಇದ್ದಾರೆ, ಅವ್ರ ಬಿಸ್ನೆಸ್ನ ಯಾವಾಗ ಓಪನ್ನು ಯಾವಾಗ ಕ್ಲೋಸ್ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಮೊನ್ನೆ ಒಬ್ಬರು ನಾನು ಕೇಳಿದೆ, ಅವ್ರು ಹೇಳ್ತಿದ್ದಾರೆ, ಸರ್ ಫೋನ್ ಮಾಡ್ಕೊಂಡು ಬನ್ನಿ ಸರ್ ಅಂತಾರೆ. ಸರ್ ಯಾಕೆ ನಾನು ಫೋನ್ ಮಾಡ್ಕೊಂಡು ಬರ್ಬೇಕು, ನಿಮ್ಮ ಆಫೀಸ್ ಟೈಮಿಂಗ್ ಹೇಳಿ ಅಂತಂದರೆ, ಒಂದೊಂದು ಸಲ ಮನೆಗೆ ಹೋಗಿರ್ತೀನಿ ಸರ್ ಮಧ್ಯಾಹ್ನ, ಇಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ದೇ ಡೋಂಟ್ ನೋ ವಾಟ್ ಈಸ್ ದ ಟೈಮಿಂಗ್. ಇಮ್ಯಾಜಿನ್, ಯಾವತ್ತಾದರೂ ದೇವರು ಸೂರ್ಯನ ಲೇಟಾಗಿ ಕಳಿಸಿದಾರ? ಇಲ್ಲ ಯಾವತ್ತೂ ಒಂದಿನ ಸೂರ್ಯ ಮರ್ತೋಗ್ಬಿಟ್ಟು ರಾತ್ರಿ 10 ಗಂಟೆಗೆ ಮುಳುಗ್ತಾನ? ಅವನ ಟೈಮಿಂಗ್ಸ್ ನೋಡಿ ಹೇಗಿದೆ. ಅಲ್ಲ, ಹಾರ್ಟ್ ಬೀಟ್ 72 ಹೊಡ್ಕೋಬೇಕು ಅಂತಿದೆ ನಮಗೆ. ಯಾವತ್ತಾದರೂ ಒಂದು 1000 ಹೊಡೆದಿದ್ದಾನ? ಇಲ್ಲ ಒಂದೊಂದು ದಿನ ಅವ್ನು ಬೇಜಾರಾಗ್ಬಿಡ್ತು ಅಂತೇಳಿ 10 ಸಲ ಹೊಡ್ಕೊಂಡಿದ್ಯಾ? ಯಾವತ್ತಾದರೂ ನೀವು ಯೋಚನೆ ಮಾಡಿ ನೋಡಿ, ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣು ಬಿಡುತ್ತಪ್ಪ. ಯಾವತ್ತಾದರೂ ಚಳಿಗಾಲದಲ್ಲಿ ಮಾವಿನ ಹಣ್ಣು ಬಂದಿದೆಯಾ? ಅಲ್ಲ, ನೀವು ಯೋಚನೆ ಮಾಡಿ, ಚಿಕ್ಕಮಂಗ್ಳೂರಲ್ಲಿ ಕೆಲವು ಭಾಗದಲ್ಲಿ ಯಾವುದೋ ಹೂ ಬರುತ್ತಂತೆ 12 ವರ್ಷಕ್ಕೋ 14 ವರ್ಷಕ್ಕೋ ಒಂದು ಸಲ. ಅದೇಗದು ಪ್ರತಿ ವರ್ಷ ಬಿಡದೆ 14 ವರ್ಷಕ್ಕೆ ಒಂದೇ ಸಲ ಬರುವಂಥದ್ದು? ಅದರಲ್ಲಿ ಸಾಫ್ಟ್ವೇರ್ ಇಟ್ಟಿದ್ಯಾರು? ಆ ಟೈಮಿಂಗ್ ಇಟ್ಟಿದ್ಯಾರು? ಎವ್ರಿಥಿಂಗ್ ಹ್ಯಾಪನ್ಸ್ ಬೈ ಟೈಮ್ ಅಲ್ವಾ? ತುಂಬ ಸಲ ಈ ಬಡವ್ರು ಹೇಳೋದು ನಾನು ಕೇಳ್ಕೊಂಡಿದ್ದೀನಿ, ನನ್ನ ಟೈಮೇ ಸರಿಯಿಲ್ಲ ಅಂತ. ಅವ್ರಿಗೆ ನಾನೊಂದು ಕ್ವೆಶನ್ ಯಾವತ್ತೂ ಕೇಳ್ತಿರ್ತೀನಿ, ನೀವೆಷ್ಟು ಟೈಮ್ ಸರಿ ಇದ್ದೀರಾ ಸ್ವಾಮಿ? ನಿಮಗೆ ಟೈಮ್ ಸರಿಯಿಲ್ಲ ಕರೆಕ್ಟು. ನಮ್ಮ ಮನೆಯಲ್ಲಿರೋ ವಾಚ್ಗಳು, ಗಡಿಯಾರಗಳನ್ನ ರಿಪೇರಿ ಮಾಡೋದಕ್ಕೆ ಮಾರ್ಕೆಟಲ್ಲಿ ಬೇಜಾನ್ ಜನ ಸಿಗ್ತಾರೆ. ಆದರೆ ನಮ್ಮ ಟೈಮನ್ನು ನಾವೇ ಸರಿ ಮಾಡ್ಕೋಬೇಕು. ಗೊತ್ತಿರಲಿ, ಗಡಿಯಾರ ಏನೋ ಸರಿಯಾಗೇ ಇದೆ, ಟೈಮ್ ಇಟ್ಕೋಬೇಕಲ್ಲ ನಾನು ನೆಟ್ಗೆ, ಅದನ್ನು ಅವನೇ ಇಡಲ್ವಲ್ಲ. ಸೊ ನಾವೆಲ್ಲ ಹಾಗೆ ಮೇಡಮ್, ವಿ ಆರ್ ಡಿಪೆಂಡೆಂಟ್ ಆನ್ ಅದರ್. ವಿ ಡೋಂಟ್ ಡೂ ವಾಟ್ ವಿ ಸಪೋಸ್ ಟು ಡೂ, ಬಟ್ ವಿ ಎಕ್ಸ್ಪೆಕ್ಟ್ ಸಮಥಿಂಗ್ ವೆರಿ ಗ್ರೇಟ್ ಥಿಂಗ್ಸ್ ಟು ಕಮ್ ಟು ಅವರ್ ಲೈಫ್. ನಥಿಂಗ್ ಹ್ಯಾಪನ್ಸ್ ಲೈಕ್ ದ್ಯಾಟ್. ವೆನ್ ಯು ಗಿವ್ 100%, ಯೂನಿವರ್ಸ್ ಆಲ್ಸೋ ಶಾಲ್ ಗಿವ್ ಯು 100%. When you give on 5%, don't expect 10%, because you will get only 5%. Give your best and you expect the best from the nature. So that is one. ಇನ್ನೂ ಕೆಲವು ಉದಾಹರಣೆಗಳು. ಮೊನ್ನೆ ಒಂದ್ಸಲ ಒಂದು ಹೂ ತರಕ್ಕೆ ಹೋಗಿದ್ದೆ ಮೇಡಮ್. ಹೂ ತರಕ್ಕೆ ಹೋದಾಗ ನಾನು ಎಲ್ಲ ಹೂಗಳಿಗೆ ನೋಡ್ತಿದ್ದೆ. ನಾನು ಆಮೇಲೆ ನೋಡಿಬಿಟ್ಟು ಸಂಪಿಗೆ ಹೂವು ಒಂದು ತಗೊಳ್ಳೋಣ ಅಂತಿದ್ದೆ. ಅದು ಸ್ವಲ್ಪ ಆಮೇಲೆ ತಗೊಳ್ಳೋಣ. ಆಮೇಲೆ ನನಗನ್ನಿಸ್ತು ಬೇರೆ ವಸ್ತುಗಳು ಸ್ವಲ್ಪ ತಗೊಳ್ಳೋದಿದೆ. ಅದು ತೊಗೊಂಡಾದ್ಮೇಲೆ ಲಾಸ್ಟಿಗೆ ಹೂವು ಹತ್ರ ಬರೋಣ ಅಂದ್ಕೊಂಡೆ. ಇನ್ನೂ ಹೂವು ನೋಡ್ತಾನೇ ಇದ್ದೀನಿ. ಆ ಅಮ್ಮ ಮಾರೋರು ಹೇಳ್ತಾರೆ ನನಗೆ,
ಸರ್ ಹೂ ತೊಗೊಂಡು ಹಂಗೆ ಇಟ್ಬಿಟ್ಟು ಹೋಗ್ತೀರಾ, ತೊಗೊಳ್ಳಿ ಅಂತಂದರು. ನಾನು ಹೇಳಿದೆ, ಅಮ್ಮ ಬರ್ತೀನಮ್ಮ, ಅಲ್ಲಿ ಇನ್ನೊಂದು ಬೇರೆ ವಸ್ತು ಇದೆ, ಅದು ತೊಗೊಂಡು ಲಾಸ್ಟಲ್ಲಿ ಬಂದಾಗ ತೊಗೊಂಡು ಹೋಗ್ತೀನಿ ಅಂತ. ಹಂಗೆ ನೋಡ್ಬಿಟ್ಟು ಇಟ್ಬಿಟ್ಟು ಬಾರ ಸೊಮ್ಮೆ, ತೊಗೊಳ್ಳೇಬೇಕು, ಇಲ್ಲ ಅಂತಂದರೆ ಏನಕ್ಕೆ ನೋಡಿದ್ರೆ ಅಂತ ಒಂಥರ ಮುಖ ಸಿಡ್ಸ್ಕೊಂಡು ಹೇಳಿದ್ರು. ಈಗ ನಾನು ಹೇಳಿ ಮತ್ತೆ ಅಲ್ಲಿ ಹೋಗ್ತೀನಿ ಅವ್ರ ಹತ್ರ. ಅದೇ ಇನ್ನೊಂದು ಶಾಪಿಗೆ ಹೋದೆ, ಅವ್ರು ಹೇಳ್ತಾರೆ, ನೀವು ತಗೊಳ್ಳಿ ಸರ್, ಆರಾಮಾಗಿ ತೊಗೊಳ್ಳಿ, ಪರವಾಗಿಲ್ಲ ಸರ್, ಅದು ಬೇಡ ಬಿಡಿ, ಆಮೇಲೆ ತೊಗೊಳ್ಳಿ ಹೋಗಿ, ಏನು ತೊಂದರೆ ಇಲ್ಲ, ಇಲ್ಲೇ ಎತ್ತಿಟ್ಟಿರ್ತೀನಿ ಹೋಗಿ, ನಿಮ್ಗೆ ನೀವು ಬರ್ತೀರ ತಾನೇ, ಎತ್ತಿಟ್ಟಿರ್ತೀನಿ ಹೋಗಿ ಸ್ವಾಮಿ, ಏನು ತೊಂದರೆ ಇಲ್ಲ, ನೋಡ್ಬಿಟ್ಟು ತೊಗೊಳ್ಳಿ, ಏನಿದೆ ಅದರಲ್ಲಿ ತಪ್ಪು. ಸಿ ಹೌ ಇಸ್ ದೇರ್ ಕಮ್ಯುನಿಕೇಷನ್. ಬಿಸ್ನೆಸ್ ಮೀನ್ಸ್ ಕಮ್ಯುನಿಕೇಷನ್. ಸೊ ಇಟ್ಸ್ ಅಬೌಟ್ ಅ ರೈಟ್ ಕಮ್ಯುನಿಕೇಷನ್. ಇದಕ್ಕೆಲ್ಲ ಓದಿರಬೇಕಾ, ಇದೆಲ್ಲ ಏನೋ ದೊಡ್ಡ ದೊಡ್ಡ ತಿಳುವಳಿಕೆ ಇರಬೇಕಾ? ಸಾಮಾನ್ಯ ಪ್ರಜ್ಞೆ ಅಲ್ವ ಬೇಕಿರುವಂಥದ್ದು. ಸೊ ನಾವು ಜೀವನದಲ್ಲಿ ಇವತ್ತು ಸೋತಿರೋದು ಈ ಸಾಮಾನ್ಯ ಪ್ರಜ್ಞೆ ಏನು ಅಂದರೆ ಕಾಮನ್ ಸೆನ್ಸನ್ನು ಯೂಸ್ ಮಾಡದೇ ಇರೋದಕ್ಕೆ, ಹೆಚ್ಚು ಕಲಿದೇ ಇರೋದಕ್ಕೋ ಅಥವಾ ಇನ್ನೇನೋ ತಿಳ್ಕೊಳ್ದೇ ಇರೋದಕ್ಕಲ್ಲಪ್ಪ. ಇಫ್ ಯು ಫೇಲ್ ಟು ಯೂಸ್ ದ ಕಾಮನ್ ಸೆನ್ಸ್, ಐ ಥಿಂಕ್ ಆಲ್ ಎವ್ರಿಬಡಿ ಯೂಸಸ್ ಕಾಮನ್ ಸೆನ್ಸ್ ವಿಲ್ ಬಿಕಮ್ ರಿಚ್. ಯಾರೆಲ್ಲ ಕಾಮನ್ ಸೆನ್ಸ್ ಯೂಸ್ ಮಾಡ್ತಾರೋ ಅವರೆಲ್ಲ ಶ್ರೀಮಂತರಾಗ್ತಾರೆ, ಅವರೆಲ್ಲ ಹ್ಯಾಪಿಯಾಗಿರ್ತಾರೆ, ಅವರೆಲ್ಲ ರಿಚ್ ಆಗಿರ್ತಾರೆ ಮೇಡಮ್. ಯಾರಿಗೆ ಕಾಮನ್ ಸೆನ್ಸ್ ಯೂಸ್ ಮಾಡಲ್ವೋ ದೇ ಆರ್ ಲೈಕ್ ಆ್ಯನಿಮಲ್ಸ್, ದೇ ಡೋಂಟ್ ಯೂಸ್ ದ ಸೆನ್ಸ್. ಸೊ ಹಾಗಾಗಿ ದೇ ಫೇಲ್ ಇನ್ ಬಿಸ್ನೆಸ್. ಸೊ ಈ ರೀತಿಯ ಹಲವಾರು ಇದ್ದಾವೆ. ದೀಸ್ ಆರ್ ವೆರಿ ಸ್ಮಾಲ್ ಥಿಂಗ್ಸ್ ದಟ್ ಐ ವಾಂಟೆಡ್ ಟು ಶೇರ್, ಬಟ್ ದೇರ್ ಆರ್ ಮೆನಿ ಮೋರ್. ಇದನ್ನು ನಾವು ಕಾರ್ಯಾಗಾರದಲ್ಲಿ ತಿಳ್ಕೊಳ್ಳೋಣ. ದೆನ್ ದೆರ್ ಈಸ್ ಎಕ್ಸ್ಟೆನ್ಸಿವ್ ಮಾರ್ಕೆಟಿಂಗ್ ಇದೆ. ಇನ್ನು ಕೆಲವು ಬಿಸ್ನೆಸ್ಗೆ ಸೀಮಿತವಾಗಿರುವಂಥದ್ದು ಕೆಲವೆಲ್ಲ ಇದೆ. ಜಾರ್ಗನ್ಸ್ ಲೈಕ್ ಯುನೀಕ್ ಸೆಲ್ಲಿಂಗ್ ಪ್ರಪೋಸಿಷನ್, ವಾಟ್ ಈಸ್ ಅನ್ USP, what is a break-even point, what are the strategies that mainstream businesses use, what is the demand and supply analysis. There are so many things like that. ಅದನ್ನೆಲ್ಲ ನಾನು ಹೇಳ್ಕೊಡ್ತೇನೆ. 63 ಟೈಪ್ಸ್ ಆಫ್ ಬಿಸ್ನೆಸ್ಗಳ ಬಗ್ಗೆ, ವ್ಯಾಪಾರಗಳ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ಆ ವರ್ಕ್ಶಾಪಲ್ಲಿ. ನಾವು ಯಾವುದನ್ನು ಬೇಕಾದರೂ ಮಾಡ್ಬೋದು. ಒಬ್ಬೊಬ್ರಿಗೊಂದೊಂದು ಆಸೆಗಳು ಅಥವಾ ಇಷ್ಟಗಳಿರುತ್ತೆ, ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೋದು. ಐ ಆಮ್ ವೆರಿ ಎಕ್ಸೈಟೆಡ್. ಈ ಸಲ ತುಂಬ ಡಿಫ್ರೆಂಟ್ ಆಗಿರುತ್ತೆ ಸ್ಪೆಷಲ್ ವರ್ಕ್ಶಾಪ್. ಸೊ Jan 8, 9, 10 ಲಿಮಿಟೆಡ್ ಸೀಟ್ಸ್ ಇದೆ, ಬೇಗ ಬುಕ್ ಮಾಡ್ಕೊಳ್ಳಿ. ಇಟ್ಸ್ ಆಲ್ ಅಬೌಟ್ ಬಿಸ್ನೆಸ್, ಇಟ್ಸ್ ಆಲ್ ಅಬೌಟ್ ವ್ಯಾಪಾರ. ಸೊ ಎಲ್ಲರೂ ಕಲಿಯೋಣ, ಎಲ್ಲರೂ ವ್ಯಾಪಾರ ಮಾಡೋಣ, ಎಲ್ಲರೂ ಶ್ರೀಮಂತರಾಗೋಣ. ಎಸ್ ಗುರುಜಿ, ಈಗ ವ್ಯಾಪಾರ ಯಾವುದೇ ಆಗಿರ್ಬೋದು, ಅದು ರೋಡ್ ಸೈಡಲ್ಲಿ ಮಾಡುವಂಥ ವ್ಯಾಪಾರ ಆಗಿರ್ಬೋದು, ಶಾಪ್ಗಳನ್ನು ಇಟ್ಕೊಂಡು ಮಾಡೋದಾಗಿರ್ಬೋದು, ಅಥವಾ ಮಾಲ್ಗಳಲ್ಲಿ ಮಾಡುವಂಥದ್ದಾಗಿರ್ಬೋದು, ನಾವು ಯಾವ ರೀತಿಯಾಗಿ ಕಸ್ಟಮರ್ಸ್ನ ಟ್ರೀಟ್ ಮಾಡಬೇಕು, ಅವ್ರನ್ನ ಅಟ್ರ್ಯಾಕ್ಟ್ ಮಾಡೋದು ಹೇಗೆ, ಅವ್ರನ್ನ ಯಾವ ರೀತಿ ಗೆಲ್ಲೋದು ಹೇಗೆ, ಒಬ್ಬ ಕಸ್ಟಮರ್ ಹ್ಯಾಪಿ ಆದರೆ ಅವ್ರು ತಾನು 100 ಜನಕ್ಕೆ ಹೇಳ್ತಾನೆ. ಸೊ ಆ ಸ್ಕಿಲ್ಸ್ ಗೊತ್ತಿರಬೇಕು, ಅದನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಉತ್ತಮವಾದಂಥ ಉದಾಹರಣೆಗಳನ್ನ ಕೊಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಗುರುಜಿ, ಈಗ ವ್ಯಾಪಾರ ಮಾಡ್ತಿರ್ತೀವಿ, ನೀವು ಅಂದ್ಕೊಂಡಂಗೆ ಒಂದಷ್ಟು ಮಾರ್ಗಸೂಚಿಗಳೇನಿರುತ್ತೆ ಅದನ್ನು ಕೂಡ ಅನುಸರಿಸ್ತಿರ್ತೀವಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಲಕ್ಕು, ಒಂದಷ್ಟು ಇನ್ನೂ ಎಕ್ಸ್ಟ್ರಾ ಟೆಕ್ನಿಕ್ ತಿಳ್ಕೊಂಡಿದ್ದಾಗ ಇನ್ನೊಂದಷ್ಟು ಆ್ಯಡ್ ಆನ್ ಪಾಯಿಂಟ್ಸ್ ಥರ ಇನ್ನೊಂದಷ್ಟು ಹೆಚ್ಚು ಮಾಡಬಹುದು. ಹಾಗಾಗಿ ಅದಕ್ಕೇನಾದರೂ ಒಂದಷ್ಟು ತಂತ್ರ ಮಂತ್ರ, ವಿಶ್ವತಂತ್ರ ಮಂತ್ರ ನೀವೆಲ್ಲ ಕಾರ್ಯಕ್ರಮದಲ್ಲೂ ಕೊಡ್ತಿರ್ತೀರಾ, ಇದಕ್ಕೂ ಏನಾದರೂ ಸ್ಪೆಷಲ್ ಟಿಪ್ಸ್ ಅಥವಾ ಮಾರ್ಗಸೂಚಿ ಇದೆಯಾ ಗುರುಜಿ? ಎಸ್, ಕೊಡ್ತೀನಿ ಮೇಡಮ್, ಖಂಡಿತ. ಇದನ್ನೆಲ್ಲ ಅಳವಡಿಸ್ಬೇಕು, ಮಾಡಬೇಕು. ಸೊ ನಾನು ಬಹುತೇಕ ತುಂಬ ಹೇಳ್ಬಿಟ್ಟಿದ್ದೇನೆ, ಬಟ್ ಎಷ್ಟು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದೆರಡು ಪಾಯಿಂಟ್. ಲಾಸ್ಟ್ ಟೈಮ್ ಚಿಕ್ಕಪೇಟೆಗೆ ಹೋಗಿದ್ದೆ. ಚಿಕ್ಕಪೇಟೆಯಲ್ಲಿ ಒಬ್ಬರು ಜೈನರು ಒಂದು ಇದು ಏನದು ಕ್ಲೋತ್ ಶಾಪ್ ಇಟ್ಟಿದ್ದಾರೆ, ಬಟ್ಟೆ ಶಾಪ್ ಇಟ್ಟಿದ್ದಾರೆ. ಅವರು ನನಗೆ ಹೇಳ್ತಿದ್ರು, ಎಲ್ಲ ಶಾಪಿಂಗ್ ಎಲ್ಲ ಆಯಿತು, ನನಗೇನು ತೆಗೆದುಕೊಳ್ಬೇಕೆಲ್ಲ ತೆಗೆದುಕೊಂಡಾದ್ಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಸ್ವಾಮಿ, ಯಾವ ಊರು ನಿಮ್ಮದು, ಯಾವಾಗ ಬಂದಿದ್ದು ನೀವು? ಅಲ್ಲ, ಚಿಕ್ಕಪೇಟೆ ಇಂಥ ಒಂದು ಜಾಗದಲ್ಲಿ BVK ಅಯ್ಯಂಗಾರ್ ರೋಡಲ್ಲಿ ನಿಮ್ಮ ಏನೋ ಶಾಪ್ ಇದೆ ಅಂತಂತ ಕೇಳ್ತಿದ್ದೆ. ಅವ್ರು ಹೇಳಿದರು, 150-200 ವರ್ಷದ ಹಿಂದ್ಗಡೆ ಬಂದಿದ್ದು, ನಮ್ಮ ತಾತ ಬಂದಿದ್ದು, ಈಗ ಇಲ್ಲಿದ್ದೀವಿ. ಆಗ ಬಂದಾಗ ಏನೂ ಇರಲಿಲ್ಲ, ಬರೀ ಕೈಯಲ್ಲಿ ಬಂದ್ರಂತೆ, ತುಂಬ ಕಷ್ಟ ಆಯ್ತಂತೆ. ಇವತ್ತು ನಮಗೆ ಇಲ್ಲೇ ಮನೆ ಇದೆ, ಸ್ವಂತ ಮನೆ ಇದೆ, ಬಾಡಿಗೆ ಬರೋಷ್ಟು ವ್ಯವಸ್ಥೆಗಳು. ಅವರೆಲ್ಲ ಹೇಳ್ಕೊಳ್ಳಲ್ಲ. ನಾನು ಹೇಳಿದೆ ಅವರಿಗೆ, ನೋಡಿ ನಾನು ಈ ಥರ ಕಾರ್ಯಾಗಾರಗಳು ಮಾಡ್ತೇನೆ, ನಾನು ಮಾರ್ವಾಡಿ ಅಲ್ಲ, ನನಗೆ ನಿಮ್ಮಷ್ಟು ನನಗೆ ಗೊತ್ತಿಲ್ಲ, ನನ್ನ ಗುರುಗಳು ಅಂತಾರೆ, ನೀವೇನೋ ಹೇಳಿದ್ರೆ ನಾನೊಂದಷ್ಟು ಜನಕ್ಕೆ ಹಂಚ್ಕೊಳ್ಬೋದು, ಹಾಗೆ ನಾನೂ ಕಲಿಬೋದು ಅಂತಂತ ಹೇಳಿದ್ಮೇಲೆ ಇದು ಹೇಳಿದ್ರು. ಇಲ್ಲಾಂದರೆ ಅವರು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೇಳಿದವ್ರಿಗೆಲ್ಲ ಹೇಳೋದು ಇಲ್ಲ. ಸೊ ಅವರು ವೆರಿ ಸೀಕ್ರೆಟಿವ್ ಆಗಿರ್ತಾರೆ. ಒಂದು ಪಾಯಿಂಟ್ ನನಗೆ ಹೇಳಿದ್ದು ಇಲ್ಲಿ ಹೇಳಬೇಕು ಅನಿಸ್ತು. ಅವರು ಸ್ವಾಮಿ, ಅವ್ರ ಬಟ್ಟೆ ತಗೊಳ್ಳಿ, ಬಟ್ಟೆ ತಗೊಳ್ಳದೆ ಹೋಗಲಿ, ನನ್ನ ಧರ್ಮ ಏನೋ
ಖುಷಿಯಿಂದ ಮಾತಾಡಿಸೋದು, ಖುಷಿಯಿಂದ ಸರ್ವಿಸ್ ಕೊಡೋದು, ಏನೆಲ್ಲ ಇದೆಯೋ ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡೋವಂಥದ್ದು. ಯಾಕಂದರೆ ಇವತ್ತು ತಗೊಳ್ಳದೆ ಹೋದರೆ ಏನು, ಇನ್ನೊಂದು ಸಲ ಬಂದು ತಗೊಳ್ಳಿ ಬಿಡಿ, ಆವಾಗಲೂ ವ್ಯಾಪಾರನೇ ತಾನೇ. ಇವತ್ತೇ ತೆಗೆದುಕೊಳ್ಬೇಕಂತ ಏನಾದರೂ ಇದೆಯಾ? ನಾವು ಯೂಶ್ವಲಿ ಯಾರಾದರೂ ನಮ್ಮ ಹತ್ರ ಪರ್ಚೇಸ್ ಮಾಡಿಬಿಟ್ರೆ, ವ್ಯಾಪಾರ ಆಗಿಬಿಟ್ರೆ ಖುಷಿ ಆಗ್ಬಿಡ್ತೀವಿ. ಸಪೋಸ್ ರಿಯಲ್ ಎಸ್ಟೇಟ್ ಅಂದ್ಕೊಳ್ಳಿ, ಅವ್ರು ಬಂದು ತೊಗೊಂಡ್ಬಿಟ್ರೆ, ಕಮಿಷನ್ ಬಂದುಬಿಟ್ರೆ ಖುಷಿ ನಮಗೆ. ಅವ್ರು ತೊಗೊಂಡಿಲ್ಲ ಅಂದರೆ ಬೇಜಾರು. ನನ್ನ ಮಗ ಬಂದ 10 ಸಲ ಸುತ್ತಿಸ್ದ, ಏನೂ ಆಗಲಿಲ್ಲ, ಹಂಗೆ ಅನ್ಕೋಬಾರ್ದು. ಕಸ್ಟಮರ್ ದೇವರು. ಈ ಸಲ ಆಗಲಿಲ್ವೋ ಬರೋ ಸಲ ಆಗಲಿ, ಬರೋ ಸಲ ಆಗಲಿಲ್ವೋ ಇನ್ನೊಂದು ಸಲ ಆಗಲಿ. ಬಟ್ ನಮ್ಮ ಪ್ರಯತ್ನ ಏನು, ನಮ್ಮ ಪ್ರಾಮಾಣಿಕ ಪ್ರಯತ್ನ ಏನೋ ಸಿನ್ಸಿಯರಾಗಿ ನಾವು ಮಾಡ್ತಿರಬೇಕು. ಇದು ಒಂದು ಅಂಶ ಜೈನ್ ಅವ್ರು ಹೇಳಿದ್ದು. ಇನ್ನೊಂದು ಹೇಳಿದ್ರು, ನನ್ನ ಶಾಪಲ್ಲಿ ಯಾವ ಸಾಮಾನು, ಎಷ್ಟು ಬಟ್ಟೆ, ಅದು ಶಲ್ಯ ಆಗ್ಬೋದು ಅಥವಾ ಸೀರೆ ಆಗ್ಬೋದು ಅಥವಾ ಏನೇ ಆಗ್ಬೋದು, ಎಷ್ಟಿದೆ ಎಷ್ಟಿಲ್ಲ ಅಂತ ನನಗೆ ಗೊತ್ತಿದೆ. ಒಂದೊಂದು ನಂಬರು ಗೊತ್ತು ನನಗೆ, ಏನಿದೆ ಏನಿಲ್ಲ. ಯಾಕಂದರೆ ನಾನು ಆರ್ಡ್ರ್ ಪ್ಲೇಸ್ ಮಾಡಬೇಕು, ತಗೋಬೇಕಂದ್ರೆ ನನಗೆ ಎಷ್ಟಿದೆ ಅಂತ ಗೊತ್ತಿರಬೇಕು. ಆಮೇಲೆ ಪ್ರತಿದಿನ ಏನು ಹೋಗಿದೆ ಏನು ಬಂದಿದೆ ಅಂತ ಗೊತ್ತಿರಬೇಕು. ಸ್ವಾಮಿ, ನಾವು ಲೆಕ್ಕ ಬರೀದೇ ಇರೋ ದಿನ ಇನ್ನಿವತ್ತಿಗೆ ಇಲ್ಲ. ನಮ್ಮ ತಾತ ಮಾಡಿದ್ದು ಅಷ್ಟೇ, ನಮ್ಮ ಅಪ್ಪ ಮಾಡಿದ್ದು ಅಷ್ಟೇ, ನಾನು ಮಾಡ್ತಿರೋದು ಅಷ್ಟೇ, ನನ್ನ ಮಕ್ಕಳು ಮಾಡೋದು ಅಷ್ಟೇ. ಯಾವಾಗ ನಾವು ಲೆಕ್ಕ ಬರೆಯಲ್ವೋ ಆವತ್ತು ನಾವು ಜೀವಂತವಾಗಿ ಬದುಕಿರಬಾರ್ದು. ಈ ಬಿಸ್ನೆಸ್ ಮಾಡೋರು ಫೇಲ್ ಆಗೋದಕ್ಕೆ ಒಂದು ದೊಡ್ಡ ಕಾರಣ ಅವ್ರ ಲೆಕ್ಕಗಳು ಬರೆಯೋದೇ ಇಲ್ಲ. ಅವ್ರ ಬಿಸ್ನೆಸ್ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ. ಅವ್ರು ಎಷ್ಟು ಬಂತು, ಎಷ್ಟು ಹೋಯಿತು, ಏನೂ ಗೊತ್ತಿರಲ್ಲ. ಅಲ್ಲ, ಬಿಸ್ನೆಸ್ ಮಾತ್ರ ಅಲ್ಲ, ಲೈಫಿಗೂ ಅಷ್ಟೇ ಬೇಕಲ್ವಾ? ಸೊ ಹಾಗಾಗಿ ದಯವಿಟ್ಟು ಇವೆಲ್ಲ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬೇಡಿ. ಇನ್ನೂ ಹೆಚ್ಚಿದೆ, ಅದನ್ನು ಕಲಿಬೇಕು. ಬಟ್ ಅಟ್ಲೀಸ್ಟ್ ಇವತ್ತು ಏನು ಹೇಳ್ಕೊಟ್ಟಿದ್ದೀನೋ ಅದನ್ನು ದಯವಿಟ್ಟು ಫಾಲೋ ಮಾಡಿ. ಖಂಡಿತವಾಗಿಯೂ ಬಿಸ್ನೆಸ್ಸು ಡೆವಲಪ್ ಆಗುತ್ತೆ. ಟ್ರೀಟ್ ಎವ್ರಿಬಡಿ, ಎವ್ರಿ ಕಸ್ಟಮರ್ ಆ್ಯಸ್ ಗಾಡ್, ಆ್ಯಸ್ ಯುವರ್ ಸೆಲ್ಫ್. ದೆನ್ ದಟ್ ಗಾಡ್ ಶಾಲ್ ಟೇಕ್ ಕೇರ್ ಆಫ್ ಯು. ಓಕೆ ಗುರುಜಿ, ಬಹಳ ಉತ್ತಮವಾದಂಥ ವಿಚಾರವನ್ನು ತಿಳಿಸ್ಕೊಟ್ರಿ. ಅದೇ ರೀತಿ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಪುಸ್ತಕಗಳಲ್ಲೂ ಕೂಡ ಉಲ್ಲೇಖಿಸಿದ್ದೀರಾ. ಅದರಲ್ಲಿ ನಿಮ್ಮ ಒಂದು ಪುಸ್ತಕ ಶ್ರೀಮಂತರಾಗೋದು ಮಕ್ಕಳ ಆಟದಂತೆ ಅನ್ನೋ ಪುಸ್ತಕದಲ್ಲಿ ನೀವು ಹೇಳಿದ್ದೀರಾ. ಈಗ ವ್ಯಾಪಾರದ ಬಗ್ಗೆ ಮಾತಾಡ್ತಿದ್ವಿ. ಬಜೆಟ್ ಮಾಡದೇ ಇರುವುದು ಆಹಾರದಲ್ಲಿ ರುಚಿ ಇಲ್ಲದಂತೆ, ಜೀವವಿದ್ದು ಪ್ರಜ್ಞೆ ಇಲ್ಲದಂತೆ, ದೇವಾಲಯದ ಗರ್ಭಗುಡಿಯಲ್ಲಿ ದೇವರೇ ಇಲ್ಲದಂತೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ನೀವು ಹೇಳಿದ್ದೀರಾ. ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ? ಬಜೆಟ್ ಇಲ್ಲದೆ ಇರೋದು ಒಂದೇ. ನೀವು ನಿಮ್ಗೆ ಯಾವುದು ಸಾಂಬಾರು ಇಷ್ಟ ಮೇಡಮ್? ಯಾವ್ದು ಚೆನ್ನಾಗಿ ಮಾಡ್ತೀರಾ ನೀವು? ಒಳ್ಳೆ ಟೇಸ್ಟ್ ಆಗಿರೋದು ಯಾವ್ದು ಇಷ್ಟ ಪದಾರ್ಥಗಳಲ್ಲಿ? ವೆಜಿಟೇಬಲ್ಸ್ ಸಾಂಬಾರು ಮಾಡ್ತೀರಾ? ಸಪೋಸ್ ಸಖತ್ತಾಗಿ ಮಾಡಿರ್ತೀರಾ ಮೇಡಮ್, ಎಲ್ಲ ಕಾಳೆಲ್ಲ ಹಾಕಿ, ಉಪ್ಪೊಂದು ಹಾಕಿರಲ್ಲ ಮೇಡಮ್, ಚೆನ್ನಾಗಿರುತ್ತಾ ಮೇಡಮ್? ಇಲ್ಲ, ನಾಳೆಗೆ ರುಚಿನೇ ಇಂಪಾರ್ಟೆಂಟ್. ಝೀರೋ ಆಗ್ಬಿಡುತ್ತೆ ಅಷ್ಟೇ. ಬಟ್ ಏನು ಬೆಸ್ಟ್ ಆಫ್ ದ ಬೆಸ್ಟ್ ಹಾಕಿದ್ದೀರಾ. ಈಗ ಬೆಂಗಳೂರು ಭಾಗದಲ್ಲಿ ಅವರೆಕಾಳಿಗೆ ಸೀಸನ್ನು, ಅದು ಇದಕ್ಕಿನ ಬೇಳೆ ಎಲ್ಲ ಇರುತ್ತೆ. ಆಮೇಲೆ ಹೋಗಲಿ ಮೊಳಕೆ ಹುರುಳಿ ತುಂಬ ಚೆನ್ನಾಗಿರುತ್ತಲ್ಲ ಸಾರೆಲ್ಲನೂ. ಅಲ್ಲ, ಎಲ್ಲ ಮಾಡಿ ಉಪ್ಪು ಹಾಕ್ತಿದ್ರೆ. ಸೊ ಯಾರ ಜೀವನದಲ್ಲಿ ಬಜೆಟ್ ಇರಲ್ವೋ, ಈಗ ನನ್ನ ಈ ತಿಂಗಳಿಗೆ ಎಷ್ಟು ಬೇಕು, ನನಗೆ ಬರೋ ತಿಂಗಳಿಗೆ ಎಷ್ಟು ಬೇಕು, ಬರೋ ವರ್ಷಕ್ಕೆ ಎಷ್ಟು ಬೇಕು ಅಂತ ನನಗೇ ಗೊತ್ತಿಲ್ಲ ಅಂದರೆ, ಸಾಂಬಾರಿಗೆ ಉಪ್ಪು ಹಾಕ್ತಾಯಿದ್ದಂಗೆ ಅಂತಂದರೆ ನನಗೆ ಜೀವ ಇದೆ, ಪ್ರಜ್ಞೆ ಇಲ್ಲ. ಅದಕ್ಕೆ ನೋಡಿ, ದೊಡ್ಡವರು ತಪ್ಪು ಮಾಡಿದಾಗ ಏನು ಹೇಳ್ತಾರೆ, ನಮ್ಮ ತಂದೆ ತಾಯಿ ಅದು ದೊಡ್ಡವ್ರು ಏನು ಹೇಳ್ತಾರೆ, ಅಲ್ಲ ಪ್ರಜ್ಞೆ ಇಲ್ಲೇನೋ ನಿನಗೆ, ಏನೋ ಮಾಡ್ತಿದ್ದೆ. ಅವ್ರು ಕೇಳೋದು ಜೀವ ಇಲ್ವಾ ಅಂತ ಕೇಳಲಿಲ್ಲ, ಪ್ರಜ್ಞೆ ಇಲ್ವಾ ಅಂತ ಕೇಳ್ತಿದ್ದಾರೆ. ಸೊ ಬಜೆಟ್ ಇಲ್ಲದೆ ಇರೋದು ಒಂದೇ, ಪ್ರಜ್ಞೆ ಇಲ್ಲದೆ ಇರೋದು ಒಂದೇ. ಬಹುತೇಕ ಮಂದಿಗೆ ಪ್ರಜ್ಞೆ ಇಲ್ಲ, ನನಗೆ ಗೊತ್ತಿದೆ. ಬೇಗ ಪ್ರಜ್ಞಾವಂತರಾಗಿ ಬಜೆಟ್ ಬರೀರಿ. ಆಮೇಲೆ ನಮ್ಮ ಮನಿ ಈಸ್ ಹ್ಯಾಪಿನೆಸ್ ಫೌಂಡೇಶನ್ ವರ್ಕ್ಶಾಪಲ್ಲಿ ನಾನು ಬಜೆಟಿಂಗ್ ಶೀಟ್ ಉಚಿತವಾಗಿ ಕೊಡೋದು ಮೇಡಮ್. ಅದು 8 ಪೇಜೋ 10 ಪೇಜೋ ಇದೆ. ಅದು ನಾನು ಉಚಿತವಾಗಿ ಕೊಡ್ತೇನೆ. ಆಮೇಲೆ ಅವತ್ತೇ ಬರಿಬೇಕು ಅಂತ ಹೇಳಿಕೊಡ್ತೇನೆ. ಸೊ ದಯವಿಟ್ಟು ಯಾರು ಕಾರ್ಯಕ್ರಮಕ್ಕೆ ಬರ್ತಿರೋ ಫಸ್ಟ್ ಬಂದು ಬಜೆಟ್ ಬರೀರಿ. ಆಮೇಲೆ ಬಜೆಟ್ ಇರೋರು ಪಾಲಿಸಿ. ಎಸ್, ಜೀವನದಲ್ಲಿ ಲೆಕ್ಕಾಚಾರ ತುಂಬ ಇಂಪಾರ್ಟೆಂಟ್. ಸಾಕಷ್ಟು ಉತ್ತಮವಾದಂಥ ವಿಚಾರಗಳನ್ನು ತಿಳಿಸಿ. ನಾನು ಟೆಕ್ನಿಕ್ ಹೇಳಿಲ್ಲ ಮೇಡಮ್, ಇನ್ನೂ ಮರ್ತ್ಬಿಟ್ಟಿದ್ದೀನಿ. ಟೆಕ್ನಿಕ್ ಹೇಳ್ಬಿಡ್ತೇನೆ, ಅದ್ರ ಬಗ್ಗೆನೇ ಕೇಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ಯಾರೆಲ್ಲ ವ್ಯಾಪಾರ ಮಾಡ್ತಿದ್ದೀರೋ ಅವರು ಪ್ರತಿದಿನ ದೃಷ್ಟಿ ತೆಗೆದುಕೊಳ್ಬೇಕು. ದೃಷ್ಟಿ ನಮಗೆ ಮಾತ್ರ ಅಲ್ಲ ಆಗುವಂಥದ್ದು, ನಮ್ಮ ವ್ಯಾಪಾರಕ್ಕೂ ಆಗ್ಬಿಟ್ಟಿರುತ್ತೆ. ಇದು ಹೇಗೆ ತೆಗಿಬೇಕು, ಕೆಲವು ನಿಯಮಗಳು, ಅದು ಕಾರ್ಯ ಇದೆ, ನಾನು ಕಾರ್ಯಾಗಾರದಲ್ಲಿ ಹೇಳ್ಕೊಡ್ತೇನೆ. ಬಟ್ ತಕ್ಕ ಮಟ್ಟಿಗೆ ನಿಮ್ಗೆ ಹೇಗೆ ಗೊತ್ತಿದೆಯೋ ಆಗ ದೃಷ್ಟಿ ತಗೊಳ್ಳಿ. ಸೊ ಇದು ಒಂದು ಗೊತ್ತಿರಲಿ, ಇದು ಒಂದು. ಯಾಕಂದರೆ ಮುಂಬರುವ ವರ್ಷ ದೃಷ್ಟಿ ದೋಷದ್ದಾಗಿರೋದಕ್ಕೆ ವ್ಯಾಪಾರಕ್ಕೆ ಹೇಗೆ ದೃಷ್ಟಿ ತೆಗೆದುಕೊಳ್ಳೋದು ಅದನ್ನು ಹೇಳ್ಕೊಡ್ತೇನೆ. ಒಂದು. ಎರಡನೇದು, ಪ್ರತಿದಿನ ನಿಮ್ಗೆ ವ್ಯಾಪಾರ ಎಷ್ಟಾಗಬೇಕೋ, ಎಷ್ಟು ಹಣ ಆಗಬೇಕು ಅಂತ ನೀವು ಬಯಸ್ತೀರೋ ಅದನ್ನು ಎಡಗೈನ ತೋಳಿನ ಮೇಲೆ ಒಳಗಡೆ ಯಾರಿಗೂ ಕಾಣಿಸ್ಬಾರ್ದು
ಗ್ರೀನ್ ಕಲರ್ ಪೆನ್ನಲ್ಲಿ ನಿಮ್ಗೆ ಎಷ್ಟು ಆಗಬೇಕಂತಿದೆಯೋ ಅಷ್ಟನ್ನು ಬರ್ಕೋಬೇಕು. ಅದನ್ನು 3 ಸಲ ಹೇಳ್ಕೋಬೇಕು. ಫಾರ್ ಎಕ್ಸಾಂಪಲ್, ನನಗೆ 10,000 ಆಗಬೇಕಪ್ಪ ಇವತ್ತು ನನ್ನ ವ್ಯಾಪಾರದಲ್ಲಿ ಇವತ್ತು 10,000 ರೂಪಾಯಿ ಆದಾಯವು ಆಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ 3 ಸಲ ಹೇಳ್ಕೊಂಡು ಇಲ್ಲಿ ಬರ್ಕೋಬೇಕು. ಬರೀ 10 ಅಂತ ಬರ್ಕೊಂಡ್ರೆ ಸಾಕು. ಈಗ ನೀವೊಂದು ಕ್ವೆಶನ್ ಕೇಳ್ಬೋದು. ಸಪೋಸ್ ನೀವು ಯಾವುದೋ ಒಂದು ಚಿಕ್ಕ ವ್ಯಾಪಾರ ಮಾಡ್ತಿದ್ದೀರ, ಅದು 10,000 ಆಗಲ್ಲ ಅಂತ ನಿಮಗೆ ಗೊತ್ತಿರುತ್ತೆ. ನೀವೀಗ 10-20 ಬರ್ಕೋಬೇಕು ಅಂತ ಅಂದ್ಕೊಳ್ತೀರ. ನೀವು ಬರ್ಕೊಳ್ತಾ ಇರಬೇಕಂದ್ರೆ ನಿಮ್ಮಲ್ಲಿರುವ ಚೇತನ ಪ್ರಜ್ಞೆ ನಿಮ್ಮ ಹತ್ರ ಮಾತಾಡಿ ಹೇಳುತ್ತೆ, 10 ಆಗಲ್ಲ ಕಣಯ್ಯ, ಅಲ್ಲ 20 ಆಗಲ್ಲ, ಅಥವಾ 10 ಲಕ್ಷ ಅಂತ ಬರ್ಕೊಳ್ತೀರ. ಆ ಯೂನಿವರ್ಸೇ ನಿಮ್ಮ ಹತ್ರ ಮಾತಾಡಿ ಹೇಳುತ್ತೆ, ಇದಾಗುತ್ತೆ ಇದಾಗಲ್ಲ ಅಂಥೇಳಿ. ನಿಮಗೆ ಎಷ್ಟರ ಮೇಲೆ ನಂಬಿಕೆ ಇದೆಯೋ ಅಷ್ಟಾಗುತ್ತೆ. ನಿಮ್ಗೆ ಯಾವುದ್ರ ಮೇಲೆ ನಂಬಿಕೆ ಇಲ್ವೋ ಅದು ಆಗಲ್ಲ ಅಂತ ಅರ್ಥ. ಸುಮ್ಮನೆ ಬರ್ಕೊಳ್ಳೋಕ್ಕೂ ಆಗಲ್ಲ. ಸೊ ಪ್ರಜ್ಞಾವಂತರಾಗಿ ಬರ್ಕೊಳ್ಳಿ. ಆಮೇಲೆ ಇನ್ನೂ ಕೆಲವು ನಿಯಮಗಳಿದೆ, ನಾವು ಅದನ್ನು ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೀರಾ, ಕಲಿಯೋಣ. ಓಕೆ ಗುರುಜಿ, ಇವತ್ತು ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ವ್ಯಾಪಾರ ಮಾಡಬೇಕಾದ್ರೆ ನಮ್ಮ ಮನಸ್ಥಿತಿ ಯಾವ ರೀತಿ ಇರಬೇಕು, ನಾವು ಹೇಗೆ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡಬೇಕು, ಅದರ ಸ್ಕಿಲ್ಸ್ ನಮಗೆ ಹೇಗೆ ಗೊತ್ತಿರಬೇಕು, ಯಾವುದನ್ನು ನಾವು ಪಾಲಿಸಬೇಕು, ಅದೆಲ್ಲದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಗುರುಜಿಯವರು ಇದೇ ರೀತಿ ಕಾರ್ಯಕ್ರಮಗಳ ಮುಖಾಂತರ, ಕಾರ್ಯಾಗಾರದ ಮುಖಾಂತರ, ಹಾಗೆ ತಮ್ಮ ಪುಸ್ತಕಗಳ ಮುಖಾಂತರ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಡ್ತಾ ಬರ್ತಿದ್ದಾರೆ. ಸೊ ಈ ಕಾರ್ಯಾಗಾರವನ್ನು ನೀವು ಅಟೆಂಡ್ ಮಾಡಬೇಕಾಗಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೀವು ಮುಂಚೆನೆ ಬುಕ್ಕಿಂಗನ್ನು ಮಾಡ್ಕೊಳ್ಳಿ. ಯಾಕಂದರೆ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಳ್ಳೋಣ ಅಂತ ಎಷ್ಟೋ ಜನ ಬೇರೆ ಬೇರೆ ಊರುಗಳಿಂದ ಬರ್ತಾರೆ, ಆದರೆ ಅಲ್ಲಿ ಆ ಸೀಟ್ಗಳು ಲಭ್ಯ ಇಲ್ಲದಿದ್ದಾಗ ಅನಿವಾರ್ಯವಾಗಿ ವಾಪಸ್ ಹೋಗಬೇಕಾಗತ್ತೆ. ಹಾಗಾಗಿ ಮುಂಚಿತವಾಗಿಯೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಕಾರ್ಯಾಗಾರಕ್ಕೆ ಬೇಕಾಗಿರುವ ಸೀಟ್ ಏನಿದೆ ಅದನ್ನು ಬುಕ್ ಮಾಡ್ಕೊಳ್ಳಿ. ಕಾರ್ಯಾಗಾರ ಅಟೆಂಡ್ ಮಾಡಿ. ಕಾರ್ಯಾಗಾರಕ್ಕೆ ಬರೋ ಮುಂಚೆ ಒಂದಷ್ಟು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಸೊ ಆ ನಿಯಮಗಳು ಯಾವ್ಯಾವುದು ಅದೆಲ್ಲವನ್ನ ಕೂಡ ನೀವು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಬ್ರೀಫ್ ಮಾಡಲಾಗುತ್ತೆ. ಅದನ್ನು ಪಾಲಿಸ್ಕೊಂಡು ಕಾರ್ಯಾಗಾರ ಅಟೆಂಡ್ ಮಾಡಿ ನಿಮ್ಮ ಜೀವನದಲ್ಲಿ ಏನೇನು ಸಮಸ್ಯೆ ಇದೆ ಅದೆಲ್ಲದಕ್ಕೂ ಪರಿಹಾರವನ್ನು ಕಂಡುಕೊಳ್ಬಹುದು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.